ಯಾವುದು ಹಳೆಯದಾಗುವಂಥ ಸಂಗತಿಗಳೇ ಅಲ್ಲ ಅನ್ನೋದನ್ನು ನೋಡಿ ಬಹಳ ಸಂತೋಷ ಅನ್ನಿಸ್ತು. ಭಾರತೀಯ ಸಂಸ್ಕೃತಿಯ ವಿಚಾರದ ಕುರಿತಂತೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಪ್ರಬಲವಾದ ಜಾಗೃತಿ ಉಂಟಾಗ್ತಿದೆ ಅಂತಂದ್ರೆ, ನಾನು ಕನಿಷ್ಠ ಪಕ್ಷ ನಮ್ಮ ಸಂಸ್ಕೃತಿ ಈ ವಿಚಾರವಾಗಿ ಮಾತನಾಡದೇ ಇದ್ದ 4 ಜನರಾದ್ರೂ ಈ ಥರದ ದಿನದರ್ಶಿಕೆಯನ್ನ ಈ ವರ್ಷ ಹೊರತಂದಿರೋದು ನೋಡಿದ್ದೀನಿ. ಅದರಲ್ಲಿ ದೇಶಭಕ್ತರ ಅವರ ಜಯಂತಿಗಳನ್ನು ಸೇರಿಸುವಂತಹ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಹಳ ಸಂತೋಷ ಪಡುವಂತ ಸಂಗತಿ ಯಾಕೆ ಅಂದ್ರೆ, ಸಮಾಜ ಗರ್ವಾಪ್ಸಿ ಮಾಡ್ತಿದೆ ಅಂತ ಖುಷಿ ನನಗೆ ಬಹಳ ಬಗೆ ಅನ್ಸುತ್ತೆ. ಗರ್ವಾಪ್ಸಿ ನಾವೆಲ್ಲರೂ ಮಾಡಬೇಕಾಗಿದೆ. ನಾವೆಲ್ಲರೂ ಮತಾಂತರಗೊಂಡಿರೋದು ಯಾವ ದೃಷ್ಟಿಯಿಂದ ಅಂತಂದ್ರೆ, ರಾಷ್ಟ್ರದ ಮತದಿಂದ ಹೊರತಾಗಿದ್ದೀವಿ ಅಂತ. ರಾಷ್ಟ್ರ ಮತ ಅಂತ ಒಂದಿರುತ್ತಲ್ಲ, ಆ ರಾಷ್ಟ್ರ ಮತದಿಂದ ಹೊರತಾಗಿ ಅದರಿಂದ ದೂರ ಆಗಿದ್ದೀವಿ. ಈಗ ಗರ್ವಾಪ್ಸಿ ಅವಶ್ಯಕವಾಗಿ ಆಗಬೇಕಾಗಿದೆ ಅಂತ ನನಗೆ ಅನ್ಸುತ್ತೆ. ನಾವೆಲ್ಲರೂ ವಾಪಸ್ ಬರಬೇಕಾಗಿದೆ, ಭಾರತಕ್ಕೆ ಮರಳಬೇಕಾಗಿದೆ ಅಂತ. ಈ ದೇಶದ ಅನೇಕ ಹಿರಿಯರು ಹೇಳಿದ್ದಾರೆ. ಎಲ್ಲಿಗೆ ಮರಳಬೇಕು? ದಯಾನಂದ ಸರಸ್ವತಿಯವರು ಹೇಳ್ತಾರೆ, ವೇದಕ್ಕೆ ಮರಳಬೇಕು ಎಲ್ಲರೂ, ಅಲ್ಲಿಗೆ ವಾಪಸ್ ಬರಬೇಕಾಗಿದೆ ಪ್ರತಿಯೊಬ್ಬರು ಅಂತ, ಮೂಲಕ್ಕೆ ಮರಳಬೇಕಾಗಿದೆ ಅಂತ. ನಿರಂತರವಾದ ಪ್ರವಾಹದಲ್ಲಿ ಅದೆಷ್ಟು ಕೊಳಕು ಸೇರ್ಕೊಂಡಿದೆ ನಮಗೆ ಅಂತಂದ್ರೆ, ಅದನ್ನೆಲ್ಲ ಪ್ರತ್ಯೇಕಿಸಿ ಶುದ್ಧವಾದ ಮೂಲ ಸ್ರೋತದ ಕಡೆ ಮತ್ತೆ ಮರಳುವಂತ ಗರ್ವಾಪ್ಸಿ ಆಯಿತು ಅಂತಂದ್ರೆ, ಆ ಭಾರತವನ್ನು ಅಲಗಾಡಿಸುವಂತ ತಾಕತ್ತು ಇನ್ಯಾರಿಗೂ ಉಳಿಯೋದಿಲ್ಲ ಅನ್ನೋದು ನಿಸ್ಸಂಶಯವಾಗಿರುವಂಥದ್ದು. ಆ ದಿಕ್ಕಿನಂತ ಭಾರತ ಹೊರಡಬೇಕಾಗಿದೆ. ಒಂದು ದೊಡ್ಡ ಪ್ರಯತ್ನ ಕಳೆದ 5 ದಶಕಗಳಿಂದ ಏನು ಸುಧರ್ಮ ಮಾಡ್ತಿದೆ, ಅದಕ್ಕೆ ಶತ ನಮನಗಳನ್ನು ಸಮರ್ಪಿಸೋದಷ್ಟೇ ನಮ್ಮಿಂದ ಸಾಧ್ಯವಾಗಬಹುದಾಗಿರುವಂತ ಕೆಲಸ. ಸಂಪತ್ ಕುಮಾರ್ ಅವರನ್ನ ಕಳ್ಕೊಂಡ ನಂತರವೂ ಕೂಡ ಹೋದವರು ಒಳ್ಳೆಯವರು, ಅವ್ರ ಕೆಲಸವನ್ನು ಮುಗಿಸಿ ಹೊರಟರು. ಭಗವಂತ ಕೊಟ್ಟಿರೋ ಹೋಮ್ವರ್ಕ್ ಅನ್ನ ಶ್ರದ್ಧೆಯಿಂದ ಮುಗಿಸಿ ಹೊರಡು, ಕರೆ ಬರಲ್ಲ ಅಳದೆ ಅಂತ ಕರೆ ಬಂದಾಗ ತಂಪಾಡಿ ತಾವು ಹೋಗ್ತಾರೆ. ನಿಜವಾಗಿಯೂ ಹೊಸ ಸಂಕಟ ಶುರುವಾಗಿ ಇದ್ದವರಿಗೆ, ಅವರಿದ್ದಾಗ ಒಂದು ನಡೆಸ್ಕೊಂಡು ಹೋಗಿರ್ತಾರಲ್ಲ, ಒಂದು ಸವಾಲನ್ನ ಸ್ವೀಕಾರ ಮಾಡಿ ಅದನ್ನು ಮುಂದುವರಿಸಬೇಕು ಅಂದ್ರೆ, ಅಷ್ಟೇ ಎದೆಗಾರಿಕೆಯನ್ನು ಇಟ್ಟುಕೊಂಡು ಅದನ್ನು ಮುಂದುವರಿಸಬೇಕು ಅಂದ್ರೆ ಕಡಿಮೆ ಸಾಹಸ ಅಲ್ಲ. ಮಾಡ್ತಿರುವ ತಾಯಿಗೆ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನ ಈ ಹೊತ್ತಿನಲ್ಲಿ ಈ ಕಾರಣಕ್ಕೋಸ್ಕರ ಸಮರ್ಪಿಸ್ತೇನೆ. ಬೇಕಾದ್ರೆ ಯಾವ್ದಾದ್ರೂ ಒಂದು ದೇಶ ನಾಶವಾಗೋದು ಯಾವಾಗ ಅಂತ ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿದ್ದೆ. ಅನೇಕ ದೇಶಗಳು ತಮ್ಮ ಕನವನ್ನು ಕಳ್ಕೊಂಡು ಬೆಳಗಿಂದ ಕಾಲೇಜ್ ಹುಡುಗರ ಜೊತೆ ಇರುವಂತ ಅವಕಾಶ ಸಿಕ್ಕಿದೆ. ಬಹಳ ದಿನಗಳ ನಂತರ, ಸುಮಾರು 2 ವರ್ಷಗಳ ನಂತರ ಈಗ ಈ ಕಾಲೇಜ್ ಹುಡುಗರನ್ನ ಮತ್ತೆ ಭೇಟಿ ಮಾಡಲಿಕ್ಕಾಗ್ತಿದೆ. ಒಂದು ವಯಸ್ಸಿನ ದೃಷ್ಟಿಯಿಂದ ನಾವೆಲ್ಲರೂ ಜನರೇಷನ್ ಗ್ಯಾಪಿಗೆ ಸಿಕ್ಕಾಕೊಳ್ತೀವಿ. ಇವತ್ತಿನ ಪೀಳಿಗೆಯ ಮಕ್ಕಳು, ನಮ್ಮ ಕಾಲದ ಮಕ್ಕಳು, ಇದೊಂದು ಜನರೇಷನ್ ಗ್ಯಾಪ್ ಇದ್ದೇ ಇರುತ್ತೆ. ಏನ್ ಮಾಡಿದ್ರು ಹಾಗೆ. ನನಗೆ ಬಸವರಾಜ್ ಪಾಟೀಲ್ ಸೇಡಮ್ರು ಹೇಳ್ತಿದ್ರು, ನಿನಗಿಂತ 25 ವರ್ಷ ಚಿಕ್ಕವರು, ನಿನಗಿಂತ 25 ವರ್ಷ ದೊಡ್ಡವರು, ನೀನ್ ನಮಗೇ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕಿಂತ ಕೆಳಗೆ ಹೋದ್ರೆ ನಿನ್ ಮಾತಿಗೂ ಅವ್ರು ಕೇಳಕ್ಕೂ ಹತ್ರ ಇರೋದಿಲ್ಲ ಅಂತ. ಬಹಳ ಚೆನ್ನಾಗಿದೆ ಇದು. ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತ ಸಂಗತಿ. ನನಗಿಂತ 25 ವರ್ಷ ಹಿರಿಯರು ದೊಡ್ಡವರು ಕೇಳಬಹುದು, 25 ವರ್ಷ ಚಿಕ್ಕವರು ಕೇಳ್ಬೋದು. ಅದಕ್ಕಿಂತ ಚಿಕ್ಕವ್ರನ್ನ ಕೇಳಿಸುವ ಸಾಮರ್ಥ್ಯ ಕಳ್ಕೊಳ್ತೀವಿ ಅಂತ. ಸಾಮರ್ಥ್ಯ ಯಾವಾಗಿರುತ್ತೆ ಅಂತಂದ್ರೆ, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ಅವ್ರು ಏನ್ ಆಲೋಚನೆ ಮಾಡ್ತಿದ್ದಾರೋ ಅದಕ್ಕೆ ತಕ್ಕಂತೆ ನಾವು ಹೇಳಬಹುದಾಗಿರೋದನ್ನ ಉಳಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಆದ್ರೆ ಈ 2 ವರ್ಷಗಳಲ್ಲಿ ಹೇಗಾಗಿದೆ ಅಂತಂದ್ರೆ, ಸಮಾಜ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ ಅನ್ನೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಕರೋನಾ ಬಂದ ಆರಂಭದ ದಿನಗಳಲ್ಲಿ ಮಾತನಾಡಿರುವುದನ್ನು ಕೇಳಬೇಕಿತ್ತು. ನನಗನ್ನಿಸ್ತಿತ್ತು ಈ ಹಿಂದೂ ರಾಷ್ಟ್ರ ಅಥವಾ ಪ್ರಾಚೀನ ವೈಭವ ಬಂದೇ ಬಿಡುದು ಅಂತ. ಆರಂಭದಲ್ಲಿ ಜನ ಮನೆಯಲ್ಲಿ ಇರ್ತಿದ್ರಲ್ಲ, ದಿನ ಬೆಳಗಾದ್ರೆ ರಾಮಾಯಣ ನೋಡೋದು, ದಿನ ಬೆಳಗಾದ್ರೆ ಮಹಾಭಾರತ ನೋಡೋದು, ಏನೊಂದಿಷ್ಟು ವೇದ ಮಂತ್ರಗಳನ್ನು ಕೇಳೋದು. ನಮ್ಗೆ ಒಳ್ಳೆ ಅವಕಾಶ ಸಿಕ್ತು, ನಮ್ಗೆ ಕರೋನಾ ಎಲ್ಲ ಪಾಠವನ್ನು ಕಲಿಸ್ತು, ಏನೋ ಬದಲಾವಣೆಯ ಅಮೃತ ಪ್ರವಾಹ ಹರಿತಾ ಇದೆ ಅಂತ. ಆದ್ರೆ ಕರೋನಾ ಮುಗಿದು ಲಾಕ್ಡೌನ್ ತೆಗೆದ್ರು ಮತ್ತು ಓಟ ಶುರುವಾಯಿತು. ಏನಿಲ್ಲ, ಬದಲಾವಣೆ ಇರಲಿಲ್ಲ ಅಂತ. 2 ವರ್ಷದಿಂದ ಹಿಂಗ ಆಗಿತ್ತು ಅನ್ನೋದನ್ನು ಮರೆಯುವಷ್ಟರ ಮಟ್ಟಿಗೆ ವೇಗ ವಾಪಸ್ ಬಂದ್ಬಿಡ್ತು. ನನಗೆ ಆಶ್ಚರ್ಯ ಆಗಿತ್ತು, ನಾವುಗಳನ್ನ ಮಾತಾಡ್ತಿದ್ದು ಹೀಗೆಲ್ಲ ಅಂತ, ನಾವುಗಳನ್ನ ಫೇಸ್ಬುಕ್ ಅಲ್ಲಿ ಹೀಗೆಲ್ಲ ಹಾಕ್ತಾ ಇದ್ದಿದ್ದು ಅಂತ ಯೋಚನೆ ಮಾಡುವಷ್ಟರ ಮಟ್ಟಿಗೆ ಬದಲಾಗ್ಬಿಟ್ವಿ ಅಂತ. ಆದ್ರೆ ಯಾವ್ದಾದ್ರೂ ಒಂದು ದೇಶ ಯಾವಾಗ ನಾಶವಾಗುತ್ತೆ, ಯಾವಾಗ ಸ್ವಸ್ವರೂಪವನ್ನ ಕಳ್ಕೊಳ್ಳುತ್ತೆ ಅಂತಂದ್ರೆ, ಆ ದೇಶ ಸ್ವಾಭಿಮಾನವನ್ನ ಕಳ್ಕೊಂಡಾಗ ಸ್ವಸ್ವರೂಪ ಕಳೆದೋಗುತ್ತೆ ಅಂತ ಯಾವಾಗಲೂ ಅನ್ಸುತ್ತೆ. ಈ ದೇಶದ ಮೇಲೆ ಆಕ್ರಮಣ ಆಯ್ತಲ್ಲ, ಬೆಳಿಗ್ಗೆ ಕಾಲೇಜಿನ ಹುಡುಗರ ಜೊತೆ ಅದನ್ನೇ ಚರ್ಚೆ ಮಾಡ್ತಿದ್ದೆ. ಎಷ್ಟು ಆಕ್ರಮಣಗಳು, 1-2 ಆಕ್ರಮಣ ಅಲ್ಲ. ಯಾರ್ಯಾರು ಆಕ್ರಮಣ ಮಾಡಿದರೆ, ಆಕ್ರಮಣ ಮಾಡಿಸಿಕೊಂಡವರು ಅಡ್ರೆಸ್ ಇಲ್ಲದಂತೆ ನಾಶವಾಗಿ ಹೋಗಬಲ್ಲಷ್ಟು ಅವರನ್ನ ಧ್ವಂಸ ಮಾಡಬಲ್ಲರೋ ಅಂತವರೆಲ್ಲ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಆದ್ರೆ ಭಾರತ ಇವತ್ತಿಗೂ ಉಳಿದಿದೆ. ಹೇಗೆ ಉಳಿತು? ಈ
ಆಕ್ರಮಣಗಳನ್ನ ತಡೆಯುವಂತ ಸಾಮರ್ಥ್ಯ ಬಂದಿದ್ದಾದ್ರೂ ಎಲ್ಲಿಂದ ಅಂತಂದ್ರೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೊರತೆ ಇರಲಿಲ್ಲ. ಯಾವುದು ನಮ್ಮೊಳಗಿನ ಈ ಸ್ವಾಭಿಮಾನದ ಪ್ರವಾಹವನ್ನು ನಿರಂತರವಾಗಿ ಇರಿಸಬಲ್ಲದೋ ಅವೆಲ್ಲವನ್ನು ಬಲವಾಗಿ ಹಿಡ್ಕೊಂಡಿತ್ತು ಭಾರತ. ಹೀಗಾಗಿ ಬದುಕಿದ್ವಿ. ಯಾವಾಗ ಈ ಸ್ವಾಭಿಮಾನವನ್ನ ಉಕ್ಕಿಸಬಲ್ಲಂತ, ಎಲ್ಲರನ್ನೂ ಒಂದಾಗಿ ಬೆಸೆಯಬಲ್ಲಂತ ಸಂಗತಿಗಳನ್ನ ಬಿಟ್ಕೊಡ್ತಾ ಬಂದುವೋ ಆಗೆಲ್ಲ ಭಾರತ ಆಕ್ರಮಣಕ್ಕೂ ಒಳಗಾಗಿದೆ, ತನ್ನತನವನ್ನ ಕಳ್ಕೊಂಡು ನಾಶವಾಗುವಂತ ಭಯವನ್ನು ಎದುರಿಸಿದೆ. ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಆಕ್ರಮಣ ಮಾಡಲಿಕ್ಕೆ ಎಲ್ಲರೂ ಯಾವಾಗಲೂ ಸಜ್ಜಾಗಿರ್ತಾರೆ, ಬಂದೇ ಬರ್ತಾರೆ. ಆದ್ರೆ ನಾವು ವೀಕ್ ಆಗುವವರೆಗೂ ಅವ್ರು ನಮ್ಮನ್ನು ಆಳ್ಲಿಕ್ಕಾಗಲ್ಲ ಅಂತ. ಇದೊಂಥರ ಕರೋನಾ ವೈರಸ್ ಇದ್ದಂತಾನೆ. ಸುತ್ತಲೂ ವೈರಸ್ ಇರುತ್ತೆ. ಕರೋನಾ ವೈರಸ್ ಹೇಳೋದು ಬಹಳ ಕಷ್ಟ ಆಗ್ಬೋದು, ಎಲ್ಲರೂ ವೀಕೆ ಆಗಿದ್ರೆ. ಆದ್ರೆ ಬೇರೆಲ್ಲ ವೈರಸ್ಗಳು ಹೇಗೆ ಅಂದ್ರೆ ನಮ್ಮ ಸುತ್ತಮುತ್ತಲು ತಿರುಗಾಡ್ತಾನೆ ಇರ್ತವೆ. ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಗುವವರೆಗೂ ಅದೇನು ತಮ್ಮ ಸಾಮರ್ಥ್ಯ ತೋರಿಸಲ್ಲ. ಯಾವಾಗ ನಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಆಯ್ತೋ ನಮ್ಮ ದೇಹದೊಳಗೆ ಇದ್ದಂತ ವೈರಸ್ಸು ತಾಂಡವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತೆ. ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಆಕ್ರಮಿಸಿ ಆಳ್ವಿಕೆ ಮಾಡ್ಬಿಡುತ್ತೆ ನಮ್ಮ ಮೇಲೆ. ಹಾಗೆ ಈ ಆಕ್ರಮಣಕಾರಿಗಳು ಕೂಡ ಎಲ್ಲಿವರೆಗೂ ನಾವು ಬಲಾಢ್ಯವಾಗಿರ್ತೀವೋ, ಎಲ್ಲಿವರೆಗೂ ರಾಷ್ಟ್ರವಾಗಿ ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಇದರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಮುಸಲ್ಮಾನರು ಎಷ್ಟು ವರ್ಷಗಳ ಕಾಲ ಪ್ರಯತ್ನ ಪಟ್ಟಿದ್ರು. ಸಾರೇ ಜಹಾನ್ ಸೆ ಅಚ್ಚಾ ಅಂತ ಒಂದು ಗೀತೆ ಇದೆ, ಇಕ್ಬಾಲ್ ಅಹಮದ್ ಬರೆದಿರೋದು. ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಎದೆ ಉಬ್ಬಿಸಿ ಹಾಡ್ತೀವಿ. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಅಂತ ಅವ್ರು ಚೆನ್ನಾಗಿ ಬರೆದ್ರು. ಆದ್ರೆ ಪೂರ್ತಿ ಸ್ಟ್ಯಾನ್ಸ ಎಲ್ರಿಗೂ ಗೊತ್ತಿಲ್ಲ. ಅದು ಬರೀ ನಾವು ಹೇಳುವಷ್ಟು ಸ್ಟ್ಯಾನ್ಸ್ ಅಲ್ಲ, ಇನ್ನೂ ಇದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ಈ ಇಸ್ಲಾಮಿನ ಕಾರ್ಮ ಅಂತಂದ್ರೆ ಹಡಗು. ಈ ಹಡಗು ಜಗತ್ತೆಲ್ಲವನ್ನು ಮುಳುಗಿಸಿ ಬಂತು, ಗಂಗಾ ತಟದಲ್ಲಿ ಬಂದು ಸ್ಥಿರವಾಗಿ ನಿಂತ್ಕೊಂಡು ಬಿಡ್ತು, ಮುಳುಗಿಸ್ಲಿಕ್ಕೆ ಆಗ್ಲಿಲ್ಲ ಇದನ್ನ. ಅವ್ರು ಬರೀತಾರೆ. ಇದೇ ಇಕ್ಬಾಲ್ ಅಹಮದ್ರು ಹೇಗಿದೆ ನೋಡಿ. ನಾವು ಇತಿಹಾಸದಲ್ಲಿ ಯಾವತ್ತೂ ನಮ್ಮ ಮಕ್ಕಳಿಗೆ ಹೇಳಲೇ ಇಲ್ಲ. ನಾವು ಅದನ್ನ ಗಮನಿಸದೇ ಇರೋ ತರ ಅದನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದ್ರು. ಇದೇ ಇಕ್ಬಾಲ್ ಅಹಮದ್ರು ಸ್ವಾತಂತ್ರ್ಯದ ಕಾಲಘಟ್ಟದಲ್ಲೇ ಸ್ಟಾಂಚ್ ಮುಸಲ್ಮಾನ್ ಆಗಿ ಈ ದೇಶದ ಹಿಂದೂಗಳನ್ನ ಹೇಗೆ ಒಡೆಯೋದು, ಈ ದೇಶವನ್ನು ಚೂರು ಮಾಡಿ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರವನ್ನು ಹೇಗೆ ಪಡೆಯೋದು ಅನ್ನೋದರ ಮೂಲ ಬೀಜವನ್ನು ಬಿತ್ತಿದ್ರು. ಮಹಮ್ಮದ್ ಅಲಿ ಜಿನ್ನಾ ಹಿಂದಿದ್ದಂತ ಮೂಲ ಬೀಜ ಯಾವುದು ಅಂತ ಕೇಳಿದ್ರೆ ಸಾರೇ ಜಹಾನ್ ಸೆ ಅಚ್ಚಾ ಗೀತೆಯ ಕರ್ತೃವಾಗಿದ್ದಂತ ಇಕ್ಬಾಲ್ ಅಹಮದ್. ಈ ದೇಶ ಡಿವೈಡ್ ಆದಾಗ ಇಕ್ಬಾಲ್ ಅಹಮದ್ ಭಾರತದಲ್ಲಿ ಉಳಿಲಿಲ್ಲ. ಇಕ್ಬಾಲ್ ಅಹಮದ್ ಪಾಕಿಸ್ತಾನದ ಗೀತೆಯನ್ನು ಬರೆದ್ರು. ಏನಂತ ಬರೆದ್ರು ಗೊತ್ತಾ? ಸಾರೇ ಜಹಾನ್ ಸೆ ಅಚ್ಚಾ ಪಾಕಿಸ್ತಾನ ಹಮಾರ ಅಂತ ಬರೆದ್ರು. ಆ ಗೀತೆಯಲ್ಲಿ ಬಹಳ ಹೆಮ್ಮೆಯಿಂದ ಹಾಡ್ತಾರೆ. ದುರದೃಷ್ಟ ಅಂತಂದ್ರೆ ಕಳೆದೊಂದು 7-8 ವರ್ಷಗಳಲ್ಲಿ 8 ವರ್ಷವೂ ಆಗ್ಲಿಲ್ಲ ಅನ್ಸುತ್ತೆ, ಅವ್ರದ್ದೇನೋ ಒಂದು ಜಯಂತಿಯೋ ಮತ್ತೇನೋ ಆಚರಣೆ ಇತ್ತು. ಅದನ್ನು ಪಾಕಿಸ್ತಾನದಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡಬಹುದು, ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ವೈಭವದಿಂದ ಆಚರಿಸಿದ್ದು ಪಶ್ಚಿಮ ಬಂಗಾಳದ ದೀದಿ. ಒಂದು ನಮ್ಗೆ ಇವೆಲ್ಲ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರು ತುಷ್ಟೀಕರಣಕ್ಕೋಸ್ಕರ ಎಲ್ಲ ಕೆಲಸವನ್ನು ಮಾಡ್ತೀವಿ ಅಂತ. ನನಗೆ ಯಾಕೆ ಈ ಪ್ರಶ್ನೆ ನಿಮ್ ಜೊತೆ ನಾನು ಚರ್ಚೆ ಮಾಡ್ತಿದ್ದೀನಿ ಅಂತಂದ್ರೆ, ಯಾವಾಗ ನಮ್ಗೆ ಗೊತ್ತಿಲ್ಲದಂತೆ ವೀಕ್ ಆಗ್ತಾ ಹೋಗ್ತೀವಲ್ಲ ಆಗೆಲ್ಲ ಸಮಾಜ ಈ ತರದ ತುಳಿತಕ್ಕೆ ಒಳಗಾಗುತ್ತೆ, ಈ ತರದ ದುಷ್ಪ್ರಭಾವಕ್ಕೆ ಒಳಗಾಗುತ್ತೆ. ವಿವೇಕಾನಂದರು ಅದನ್ನೇ ತುಂಬಾ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳ್ತಾರೆ. ಯಾವತ್ತಾವತ್ತು ಸಮಾಜವನ್ನ ವೀಕ್ ಮಾಡುವಂತ ಸಂಗತಿಗಳು ವ್ಯಾಪಕವಾಗಿ ಹೋಗ್ತಾವೋ, ನಮ್ಮ ನಡುವೆ ಅಂತರವನ್ನ ಕ್ರಿಯೇಟ್ ಮಾಡುವಂತ ಸಂಗತಿಗಳು ಬರ್ತಾವೋ, ಆಗೆಲ್ಲ ಈ ಸಮಾಜದ ಮೇಲೆ ತಾಂಡವ ನೃತ್ಯ ಮಾಡುವಂತ ಶಕ್ತಿಗಳು ಚೆನ್ನಾಗಿ ದುಡಿದು ಬಿಡ್ತವೆ. ಹಾಗೆಲ್ಲ ಆಗಿದೆ. ನಾನು ಇತಿಹಾಸವನ್ನು ತುಂಬಾ ಕೆದಕ್ಲಿಕ್ಕೆ ಹೋಗಲ್ಲ, ಆದ್ರೆ ಇತಿಹಾಸವನ್ನು ನೀವು ಒಮ್ಮೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ತುಂಬಾ ವೀಕ್ ಆಗಿರುವಂತ ಸ್ಥಿತಿಯಲ್ಲಿ ಇದ್ವಿ ನಾವು. ಕ್ರಿಶ್ಚಿಯನ್ರ ಆಕ್ರಮಣದ ಕಾಲಕ್ಕೆ ತುಂಬಾ ವೀಕ್ ಆಗಿರುವಂತ ಸ್ಥಿತಿಯಲ್ಲಿ ಇದ್ವಿ ನಾವು ಜಾತಿ ಮತ ಪಂಥಗಳ ತಾಕಲಾಟದಲ್ಲಿದ್ವಿ. ಅಸ್ಪೃಶ್ಯತೆಯ ಕಿತ್ತಾಟಗಳು ಜೋರಾಗಿ ನಡೀತಾ ಇದ್ವು. ಎಷ್ಟು ಜೋರಾಗಿ ನಡೀತಿದ್ವು ಅಂತಂದ್ರೆ, ಈ ಸಮಾಜದಲ್ಲಿ ಎಷ್ಟು ಭೇದಗಳಿದ್ವಲ್ಲ ಆ ಭೇದಗಳನ್ನ ಬಳಸಿಕೊಂಡೇ ಚೆನ್ನಾಗಿ ಬೆಳೆದು ನಿಂತವರು ಈ ದೇಶವನ್ನು ಯಾವಾಗ ಆಕ್ರಮಿಸಿಕೊಂಡು ಮಟ್ಟ ಹಾಕಿದ್ರು ಗೊತ್ತೇ ಆಗಲಿಲ್ಲ. 1857ರಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಹೋರಾಟ ಸಂಘಟಿಸಿದಾಗ ಇಡೀ ದೇಶ ಒಟ್ಟಾಗಿ ನಿಂತಿದ್ದಕ್ಕೆ ಸಾಧ್ಯವಾಯಿತು. ಈ ದೇಶದ ಸ್ವಾಭಿಮಾನದ ಪುನರ್ಜಾಗೃತಿಗೆ ಈ ದೇಶದ ಅನೇಕ ನಾಯಕರು ಪ್ರಯತ್ನ ಪಟ್ಟರು. ಸ್ವಾಭಿಮಾನದ ಪುನರ್ಜಾಗೃತಿ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ, ಸ್ವಾಭಿಮಾನದ ಪುನರ್ಜಾಗೃತಿ ಯಾವುದರ ಮೂಲಕ ಆಗ್ಬಹುದು ಅಂತ. ಸುಮ್ಮನೆ ಕೂತಾಗ ಯೋಚನೆ ಮಾಡಿ ನಾನು 2-3 ಸಂಗತಿಗಳು ಅಷ್ಟೇ ಹೇಳ್ಬೋದು. ಆದ್ರೆ ಸುಮ್ಮನೆ ಕೂತು ಯೋಚನೆ ಮಾಡಿ ಯಾವುದರ ಮೂಲಕ ಈ ರಾಷ್ಟ್ರದ ಸ್ವಾಭಿಮಾನವನ್ನು ಮತ್ತೆ ಜಾಗೃತಗೊಳಿಸಬಹುದು. ನಾವು ವಾಸ್ತವವಾಗಿ ಇತಿಹಾಸಕ್ಕೆ ಮೊರೆ ಹೋಗ್ತೀವಿ.
ಈ ದೇಶದ ವೈಭವವನ್ನು ಕೇಳಿದ ಮೇಲೆ ಆದ್ರೂ ಹೊಸ ಭಾರತವನ್ನು ಹಿಂಗ್ ಕಟ್ಬೋದೇನಪ್ಪ ಅಂತ ಇವತ್ತಿನ ತರುಣ ಜೊತೆಗೂಡಿದ್ರೆ ಅದೇ ನಮ್ಮ ಭಾಗ್ಯ. ಎಂಥ ವೈಭವ! ಋಷಿಗಳ ಕಾಲದ ಭಾರತ ಹೇಗಿತ್ತು? ಕೌಶಿಕ ಅಂತ ಅನಿಸ್ಕೊಳ್ತಿದ್ದಂತ ಒಬ್ಬ ರಾಜ ತನ್ನ ಎದುರುಗಡೆ ಕೊಟ್ಟಂತ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿ ಬ್ರಹ್ಮರ್ಷಿ ಆಗಬೇಕು ಅನ್ನೋ ಹಠದಿಂದ ಬಂದಲ್ಲ, ಎಲ್ಲವನ್ನೂ ತ್ಯಾಗ ಮಾಡಿ. ಈ ತ್ಯಾಗಕ್ಕೆ ಸಮನಾದ ಮತ್ತೊಂದು ತ್ಯಾಗವನ್ನು ಆಲೋಚನೆ ಮಾಡಬಲ್ಲಿರೇನು? ಎಂತ ಅದ್ಭುತವಾದ ವೈಭವದ ಕಾಲ! ಈ ದೇಶದ ವೈಭವದ ಕಾಲ ಎಂತದ್ದು ಅಂತಂದ್ರೆ ಅದೇ ತ್ಯಾಗಕ್ಕೆ ಸರಿಸಮನಾದ ಬುದ್ಧನ ತ್ಯಾಗ. ಸಿದ್ಧಾರ್ಥನಾಗಿದ್ದವನು, ವೈಭವವನ್ನು ಅನುಭವಿಸಬಲ್ಲನಾಗಿದ್ದವನು ಎಲ್ಲವನ್ನು ತ್ಯಾಗ ಮಾಡಿ ಬರ್ತಾನೆ. ಎಂತ ಅದ್ಭುತವಾದ ಕಾಲಘಟ್ಟ! ಹಾಗಂತ ತ್ಯಾಗ ಮಾಡಿದ್ರು ಅಂತ ಎಲ್ಲರೂ ಹೀಗೆ ಬದುಕಬೇಕು ಅಂತ ಹೇಳಲಿಲ್ಲ. ಅಭ್ಯುದಯ ನಿಶ್ರೇಯಸ ಎರಡನ್ನೂ ಮಾಡ್ತಾ ಹೊರ ಜಗತ್ನಲ್ಲಿ ಕಾಣಬಹುದಾಗಿರುವಂತಹ ಬದಲಾವಣೆಗಳಿಗೂ ಮತ್ತು ಅಂತರ್ಜಗತ್ನಲ್ಲಿ ಕಾಣಬಹುದಾಗಿರುವಂತಹ ಅದ್ಭುತ ಲೋಕಕ್ಕೆ ಎರಡರಲ್ಲೂ ಸಮಾನತೆಯನ್ನು ಸಮತೆಯನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಒಂದು ಅದ್ಭುತವಾಗಿದ್ದ ರಾಷ್ಟ್ರವನ್ನು ಜಗತ್ತಿನ ಮುಂದೆ ಇರಿಸಿದ್ರಲ್ಲ, ಅದು ಭಾರತದ ಶಕ್ತಿ ಅಂತ. ಇದನ್ನ ಹೇಳುವ ಮೂಲಕ ನಾವು ಮತ್ತೆ ವಾಪಸ್ ಅದೇ ಹಳೆಯ ಸ್ವಾಭಿಮಾನವನ್ನು ಜಾಗೃತಗೊಳಿಸಬಹುದಾ ಅಂತ ಪ್ರಯತ್ನ ಮಾಡೋದು. ನಾವು ಇತಿಹಾಸಕ್ಕೆ ಮೊರೆ ಹೋಗ್ತೇವೆ. ಜಗತ್ತಿನ ಅನೇಕ ಜನ ಈ ಸ್ವಾತಂತ್ರ್ಯವನ್ನ ಅಥವಾ ಈ ಸ್ವಾಭಿಮಾನದ ವೈಭವ ಹೇಗಿದೆ ಅವರದ್ದು ಅಂತಂದ್ರೆ ಅವರ ದೇವರುಗಳಲ್ಲಿ ಸ್ವಾಭಿಮಾನ ಇದೆ. ನೀವು ಅದು ಯಹೂದ್ಯ ಪಂಥವನ್ನು ತೆಗೆದುಕೊಳ್ಳಿ, ಇಸ್ಲಾಂ ತೆಗೆದುಕೊಳ್ಳಿ, ಕ್ರಿಶ್ಚಿಯಾನಿಟಿ ತೆಗೆದುಕೊಳ್ಳಿ, ಇವರೆಲ್ಲರೂ ಹೇಗೆ ಬರೋದು ಗೊತ್ತೇ? ಪ್ರತಿಯೊಂದು ಪಂಗಡಗಳಿಗೂ ಒಬ್ರು ದೇವರಿರ್ತಾರೆ. ಈ ಪಂಗಡಕ್ಕೂ ಆ ಪಂಗಡಕ್ಕೂ ಕಿತ್ತಾಟ ಆಗತ್ತೆ. ಕಿತ್ತಾಟ ಆಗೋದು ಪಂಗಡಗಳಿಗೆಲ್ಲ, ಅವರವ್ರ ದೇವರುಗಳಿಗೆ. ಯಾವ ಪಂಗಡ ಗೆಲ್ಲುತ್ತೋ ಅವರ ದೇವರು ಗೆದ್ದ ಅಂತ ಅರ್ಥ. ಆ ದೇವರು ಮುಂದೆ ಎಲ್ಲ ಪಂಗಡಗಳನ್ನ ಆಳುವಂತ ದೇವರಾಗ್ತಾನೆ ಅಂತ ಹಿಂಗೆ ನಿಶ್ಚಯ ಮಾಡೋದು. ಅರಬ್ ರಾಷ್ಟ್ರಗಳಲ್ಲಿ ಈ ಅಲ್ಲಾಹ್ ಅಂತ ಇವತ್ತೇನು ಪೂಜೆ ಮಾಡ್ತಾರೋ ಇದು ಕೂಡ ಒಂದು ಬುಡಕಟ್ಟಿನ ಪರವಾಗಿದ್ದಂಥದ್ದು. ಆನಂತರ ಎಲ್ಲರನ್ನು ಗೆದ್ದು ಇದು ಎಲ್ಲರೂ ಒಪ್ಪಬೇಕಾಗಿರುವಂತ ದೇವರು ಅಂತ ನಿಶ್ಚಯವಾಗುತ್ತೆ. ಹಿಂಗಾಗತ್ತೆ. ಅದಕ್ಕೋಸ್ಕರವೇ ತಮ್ಮನ್ನು ತಾವು ಸಂಪೂರ್ಣ ಸಮರ್ಪಿಸಿಕೊಳ್ತಾರೋ. ಸ್ವಾಭಿಮಾನ ಅಲ್ಲಿಂದ ಜಾಗೃತಿ ಮಾಡ್ತಾರೆ. ಈ ಸ್ವಾಭಿಮಾನ ಅನ್ನೋದು ಅನೇಕ ಬಾರಿ ವಿಕೃತಿಯನ್ನು ಮುಟ್ಟುತ್ತೆ. ನೀವು ಸೆಮೆಟಿಕ್ ಮತಗಳಲ್ಲಿ ಹೇಗೆ ಉಳಿಸಿದ್ದಾರೆ ಅಂತಂದ್ರೆ, ಒಟ್ಟು ಮಾಡ್ಲಿಕ್ಕೆ ಅವ್ರು ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಒಂದು ಕೃತಿಯನ್ನ ಒಬ್ಬ ವ್ಯಕ್ತಿಯನ್ನ ಧಿಕ್ಕರಿಸುವಂತಿಲ್ಲ. ವಿರೋಧ ಮಾಡುವುದು ಹೋಗ್ಲಿ, ದೂರ ಹೋಗ್ಲಿ, ನೀವು ಆ ವ್ಯಕ್ತಿಯ ಕುರಿತಂತೆ ಆ ಕೃತಿಯ ಕುರಿತಂತೆ ಒಂದು ಸಣ್ಣ ತಪ್ಪು ಬಿರು ನುಡಿಯನ್ನು ನುಡಿದರೂ ಕೂಡ ರಕ್ತ ಕತ್ತರಿಸ್ಬಿಡ್ತೀವಿ. ಚಾರ್ಲಿ ಹೆಬ್ರೋ ಪತ್ರಿಕೆಯ ಒಬ್ಬ ಕಾರ್ಟೂನಿಸ್ಟು ಒಂದು ವ್ಯಂಗ್ಯ ಚಿತ್ರವನ್ನು ಬರೆದ, ಅಥವಾ ಚಿತ್ರವನ್ನೇ ಬರೆದ ಅಂತ ಇಟ್ಕೊಳ್ಳಿ. ಆ ಚಿತ್ರವನ್ನ ಬರೆದ ತಪ್ಪಿಗೆ ಇಡೀ ಪತ್ರಿಕೆಯ ಕಚೇರಿಯನ್ನ ಧ್ವಂಸಗೊಳಿಸಿದ್ದಲ್ಲದೆ ಆ ಕಾರ್ಟೂನ್ ಅಥವಾ ಆ ಚಿತ್ರವನ್ನ ಬರೆದ ವ್ಯಕ್ತಿ ಸಾಯಿಸಿಯೇ ಬಿಟ್ರು. ಕೇರಳದಲ್ಲಿ ಒಬ್ಬರು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಕೈ ಕತ್ತರಿಸಿದ್ರು. ಇಡೀ ಸಮಾಜವನ್ನು ಗಟ್ಟಿಯಾಗಿರಿಸಲಿಕ್ಕೆ ಈ ತರದ ಮಾರ್ಗಗಳಿಗೆ ಮೊರೆ ಹೋಗ್ತಾರೆ. ಆದ್ರೆ ಭಾರತದಲ್ಲಿ ಯಾವತ್ತಿಗೂ ದೇವರುಗಳ ನಡುವೆ ಕಿತ್ತಾಟ ಬರಲೇ ಇಲ್ಲ. ಶೈವರು ಬೇರೆ, ವೈಷ್ಣವರು ಬೇರೆ ಇರಬಹುದು, ಸೈದ್ಧಾಂತಿಕವಾಗಿ ಬೇರೆ ವಿಚಾರ ಇರಬಹುದು, ಆದ್ರೆ ಶಿವನನ್ನ ಪೂಜಿಸುವವರು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ ಯಾವತ್ತಿಗೂ ವೈಷ್ಣವರು ಹೇಳಲೇ ಇಲ್ಲ. ವಿಷ್ಣುವನ್ನ ಪೂಜಿಸುವವರು ಸ್ವರ್ಗಕ್ಕೆ ಹೋಗಲ್ಲ ಅಂತ ಯಾವತ್ತೂ ಶೈವರು ಹೇಳಲೇ ಇಲ್ಲ. ಆ ದಿಕ್ಕಲ್ಲಿ ಹೆದರಿಸಲಿಲ್ಲ. ಸೈದ್ಧಾಂತಿಕವಾಗಿ ನಾವು ಚರ್ಚೆ ಮಾಡ್ತೀವಿ. ಭಾರತದ ವೈಶಿಷ್ಟ್ಯವೇ ಚಂದ. ನಾನು ಈ ಸಂಸ್ಕೃತಿಯ ಕುರಿತಂತೆ ಮಾತನಾಡುವಾಗ ಅನೇಕ ಬಾರಿ ಭಾವುಕನಾಗೋದು ಅಥವಾ ಅದರ ಮೋಹಕ್ಕೆ ಮನಸೋಲುವುದು ಈ ಕಾರಣಕ್ಕೋಸ್ಕರ. ಏನು ಅಂತಂದ್ರೆ, ನನಗೆ ಬಹಳ ವಿಚಿತ್ರ ಅನ್ಸುತ್ತೆ. ಪ್ರಸ್ಥಾನ ತ್ರಯಗಳು, ಅದೇ ಬ್ರಹ್ಮಸೂತ್ರ, ಅದೇ ಉಪನಿಷತ್ತು, ಅದೇ ಭಗವದ್ಗೀತೆ, ಈ ಮೂರಕ್ಕೂ ಮೂರು ಆಚಾರ್ಯರು ತಮ್ಮದೇ ಸಿದ್ಧಾಂತದ ಮೂಲಕ ವಿವರಣೆ ಕೊಡಬಹುದು ಅಂತಂದ್ರೆ ನೀವು ಒಂದೇ ಕೃತಿಯನ್ನ ಎಷ್ಟು ದೃಷ್ಟಿಕೋನದಿಂದ ನೋಡಬಹುದು ಅಂತ. ಒಂದು ಕೃತಿಯನ್ನೇ ನೀವು ಈ ಮೂರು ದೃಷ್ಟಿಕೋನಗಳಿಂದ ಹೀಗೆ ನೋಡಬಹುದಾದ್ರೆ ಇನ್ನು ಇವೆಲ್ಲದಕ್ಕೂ ಮೂಲವಾಗಿರುವಂತ ಆ ಪರಮಾತ್ಮ ಎಷ್ಟು ಭಿನ್ನ ಭಿನ್ನವಾದ ದೃಷ್ಟಿಕೋನಗಳಿಂದ ಹೇಗೆ ಕಂಡಿರ್ಬೇಕು, ಅವ್ರು ಒಂದೇ ರೂಪದಲ್ಲಿ ಇರಬೇಕು ಅನ್ನೋದೇ ಒಂದು ದೊಡ್ಡ ಆರೋಪ ಅವನ ಮೇಲೆ. ಭಾರತದ ಮೂಲ ಸದ್ದು ಅಡಗಿರೋದಲ್ಲಿ. ಹೀಗಾಗಿ ನಾವು ಯಾವತ್ತೂ ದೇವರುಗಳ ಹೆಸರಲ್ಲಿ ಕಿತ್ತಾಟಕ್ಕೆ ಹೋಗಲೇ ಇಲ್ಲ. ಆದ್ರೆ ಜಗತ್ತಿನ ಬಹುತೇಕರು ಕಿತ್ತಾಟ ಮಾಡೋದು ದೇವರುಗಳ ಹೆಸರಲ್ಲೇ. ದೇವರುಗಳ ಹೆಸರಿಡೋದು, ತಾವು ಕಿತ್ತಾಟ ಮಾಡಿಕೊಂಡು ಇಡೀ ಜಗತ್ತನ್ನ ನರಕ ಸದೃಶವಾಗಿಸೋದು. ಆಶ್ಚರ್ಯ ಅಂತಂದ್ರೆ
ಈ ದೇವರ ದೃಷ್ಟಿಯನ್ನು ಮುಂದಿಟ್ಟುಕೊಂಡು ಸ್ವಾಭಿಮಾನ ಜಾಗೃತಿಗೆ ನಮ್ಮೆಲ್ಲರಿಗೂ ಗಟ್ಟಿಯಾದ ಚೌಕಟ್ಟನ್ನು ಒದಗಿಸುವುದು ಒಂದು ಅದ್ಭುತವಾಗಿರುವಂತಹ ಗಡಿಯ ಕಲ್ಪನೆ. ಭಾರತಕ್ಕೆ ಭಗವಂತ ಎಂತ ಗಡಿಯನ್ನ ಕೊಟ್ಟ ಅಂತಂದ್ರೆ, ನಾನು ನೀವು ಗಡಿಯನ್ನ ಸೃಷ್ಟಿಸಬೇಕಾದ ಅಗತ್ಯವೇ ಬರಲಿಲ್ಲ, ಅವನೇ ಸೃಷ್ಟಿಸಿಕೊಟ್ಟ. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತ ಅಂತ ಸಾವರ್ಕರ್ ಹೇಳ್ತಾರೆ. ಹಿಂದೂ ಅಂತಂದ್ರೆ ಯಾರು ಅಂತಂದ್ರೆ, ಆ ಸಿಂಧುವಿನಿಂದ ಹಿಡಿದು ಹಿಮಾಲಯದವರೆಗೆ ಹಬ್ಬಿರುವಂತ, ಒಂದು ಕಡೆ 3 ಸಾಗರಗಳು, ಇನ್ನೊಂದು ಕಡೆ ಹಿಮಾಲಯ. ನಮ್ಮೊಂದು ಬೌಂಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟ ಅಂದ್ರೆ, ಇದು ನಿನ್ನ ಗಡಿ, ತಲೆ ಕೆಡಿಸ್ಕೊಳ್ಬೇಡ ಅಂತ. ಏನ್ ಮಾಡಿದ್ರು ಕೂಡ ಈ ಗಡಿಯನ್ನು ನ್ಯಾಚುರಲ್ ಆಗಿ ನಾನು ಹಾಕೊಟ್ಟಿದ್ದೀನಿ ಅಂತ ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಿಗೆ ಇಂಥ ಅವಕಾಶ ಸಿಗಲ್ಲ. ಆದ್ರೆ ಭಾರತಕ್ಕೆ ಭಗವಂತನೇ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಇದರ ಸುತ್ತಲೂ ಏನ್ ಚೆನ್ನಾಗಿ ಜೋಡಿಸ್ಕೊಂಡ್ವಿ ನಾವು. ಇಲ್ಲಿ ಎಲ್ಲವೂ ಬೆಳೀತು. ಬಹಳ ಜನ ಹೇಳ್ತಾರೆ, ಅರಬ್ ರಾಷ್ಟ್ರಗಳಲ್ಲಿ ಯಾಕೆ ಇಷ್ಟೊಂದು ಕ್ರೌರ್ಯ ಬೆಳೀತು, ಯಾಕೆ ಪಶ್ಚಿಮದಲ್ಲಿ ಇಷ್ಟೊಂದು ಕ್ರೌರ್ಯ ಬೆಳೀತು, ಯಾಕೆ ಭಾರತ ಹಿಂಗೆ ಬೆಳೀಲಿಕ್ಕೆ ಆಗಲಿಲ್ಲ, ಯಾಕೆ ಭಾರತ ಕ್ರೂರಿ ರಾಷ್ಟ್ರವಾಗಲಿಲ್ಲ, ನಾವ್ಯಾಕೆ ಜಗತ್ತಿನ ಜನರನ್ನು ಕೊಲ್ಲಬೇಕು ಅಂತ ಯಾವತ್ತೂ ಆಲೋಚನೆ ಮಾಡಲಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಒಂದು ಹೆಣ್ಮಗಳಿಗೆ ಹೇಳ್ತಾಳೆ, ಹಿಂದೂ ಏನ್ ಮಹಾ ಸಾಧಿಸಿದ, ಒಂದು ರಾಷ್ಟ್ರವನ್ನು ಕೂಡ ಆಳ್ಲಿಲ್ವಲ್ಲ ಅವನು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹಿಂದೂ ಆಳ್ವಿಕೆ ಮಾಡಿದ್ದು ನೀವೆಲ್ಲ ಆಳ್ವಿಕೆ ಮಾಡಿದ ತರ ಕತ್ತಿ ಹಿಡಿದು ಅಲ್ಲ, ಬಂದೂಕು ತೋರಿಸಿ ಅಲ್ಲ. ಹಿಂದೂ ಹೇಗೆ ಆಳ್ವಿಕೆ ಮಾಡಿದ ಅಂತಂದ್ರೆ, ತನ್ನ ವಿಚಾರಧಾರೆಗಳನ್ನ ಜಗತ್ತಿಗೆ ತೆಗೆದುಕೊಂಡು ಹೋಗುವ ಮೂಲಕ ಎಲ್ಲರನ್ನೂ ಈ ವಿಚಾರಕ್ಕೆ ಜೋಡಿಸ್ತಾ ಹೋಗಿ ಇಡೀ ಜಗತ್ತನ್ನ ಆಳ್ವಿಕೆ ಮಾಡುವಂತ ಅವಕಾಶವನ್ನ ಗಳಿಸಿಕೊಂಡ. ಸ್ವಾಮಿ ವಿವೇಕಾನಂದರು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಯಾವತ್ಯಾವತ್ತು ಜಗತ್ತನ್ನ ಕತ್ತಿಯ ಮೂಲಕ ಒಟ್ಟು ಮಾಡಬೇಕು ಅಂತ ಜಗತ್ತಿನ ಯಾವುದೋ ಜನಾಂಗ ಪ್ರಯತ್ನಿಸುತ್ತೋ, ಆ ಜನಾಂಗ ಇಡೀ ಜಗತ್ತನ್ನು ಒಟ್ಟು ಮಾಡಿದಾಗ ಅವರು ಉಂಟು ಮಾಡುವಂತ ಈ ರೋಡನ್ನು ಬಳಸಿಕೊಂಡು ಹಿಂದೂ ತನ್ನ ವೇದಾಂತವನ್ನ ಜಗತ್ತಿಗೆ ಹಂಚ್ತಾನೆ, ಇಡೀ ಜಗತ್ತು ಮತ್ತೆ ನೆಮ್ಮದಿಯ ಕಡೆ ಹೊರಡುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಯಾವತ್ಯಾವತ್ತು ಜಗತ್ತನ್ನು ಒಂದು ಮಾಡ್ತೀರೋ, ಯಾವತ್ಯಾವತ್ತು ಜಗತ್ತನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡ್ತೀರೋ, ಹಿಂದೂವಿಗೆ ನಷ್ಟ ಇಲ್ಲ. ಹಿಂದೂ ತನ್ನ ವೇದಾಂತವನ್ನ ತೆಗೆದುಕೊಂಡು ಮತ್ತೆ ಜಗತ್ತಿಗೆ ಹೋಗ್ತಾನೆ ಅಂತ ವಿವೇಕಾನಂದರು ಹೇಳ್ತಾರೆ. ಏನು ಅದ್ಭುತವಾಗಿರುವಂತ ಕಲ್ಪನೆ. ಎಕ್ಸಾಂಪಲ್ ಕೊಡ್ತಾರೆ, ಹೇಗೆ ಬುದ್ಧ ಜಗತ್ತಿಗೆ ಮತ್ತೆ ಹೋದ, ಇದೇ ರೀತಿಯಲ್ಲಿ ಹೋಗಿದ್ರು. ನೀವು ಜಗತ್ತನ್ನು ಒಟ್ಟು ಮಾಡಿ ಉಂಟಾಗಿರುವಂತ ನೆಟ್ವರ್ಕ್ ನಲ್ಲಿ ಹಿಂದೂ ತನ್ನ ವೇದಾಂತವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ. ಜಗತ್ತಿನಲ್ಲಿ ವ್ಯಾಕ್ಯೂಮ್ ಇದೆ ಅಂತ, ಒಂದು ಶ್ರೇಷ್ಠವಾದ ಚಿಂತನೆಗೆ ಏನ್ ವ್ಯಾಕ್ಯೂಮ್ ಇದೆಯೋ ಅದನ್ನ ಭಾರತ ಯಾವಾಗಿದ್ರೂ ಫಿಲ್ ಮಾಡುತ್ತೆ ಅಂತ. ಆ ಫಿಲ್ ಮಾಡುವಂತ ಅತ್ಯಂತ ಶ್ರೇಷ್ಠವಾಗಿರುವಂತ ನಿಧಿ ಇದೆಯಲ್ಲ, ಅದು ಎಲ್ಲಿದೆ ಅಂತಂದ್ರೆ ಹಿಮಾಲಯದಿಂದ ಸಮುದ್ರದವರೆಗೆ ಹಬ್ಬಿಕೊಂಡಿರುವ ಈ ಭಾರತದಲ್ಲಿದೆ. ಇದಿಲ್ಲ ಇದು ನಿಮ್ಮ ಸ್ವಂತದ್ದಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಎಷ್ಟು ಹೆಣ್ಗಾಡಿದ್ದಾರೆ ಗೊತ್ತೇ, ಒಬ್ಬರಿಬ್ಬರ ಹೆಣ್ಗಾಡಲ್ಲ. ನಿರಂತರವಾಗಿ ದೇಶಕ್ಕೆ ಬಂದವರು ಅವರೆಲ್ಲರೂ ಕೂಡ ಇದರ ಮೂಲ ಸತ್ವ ನಮ್ದು ಅಂತಾನೆ ಹೇಳಿದ್ರು. ಕ್ರಿಶ್ಚಿಯನ್ರಂತೂ ಎಷ್ಟು ವ್ಯವಸ್ಥಿತವಾಗಿ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ನಮ್ಮದ್ದೇ ವೇದ ಮಂತ್ರಗಳನ್ನ ತಿರುಚಿ ಹಿಂಡಿ ಎಲ್ಲ ಮಾಡಿ ಸಿಂಧೂ ಬಯಲಿನಲ್ಲಿ ಏನು ನಾಗರಿಕತೆ ಉತ್ಪನ್ನಗೊಳ್ತೋ, ಅಥವಾ ಸರಸ್ವತಿಯ ನಾಗರಿಕತೆ ನಾವು ಏನು ವೇದ ಕಾಲದ ನಾಗರಿಕತೆ ಕರಿತೀವೋ, ಆ ಸರಸ್ವತಿ ನಾಗರಿಕತೆ ಭಾರತದ ಅಲ್ಲೇ ಅಲ್ಲ. ಸರಸ್ವತಿ ನದಿ ಭಾರತದಲ್ಲಿ ಇರಲೇ ಇಲ್ಲ, ಹರಿಲೇ ಇಲ್ಲ ಅಂದ್ರು, ಕಾಣಿಸ್ತಾನೂ ಇರಲಿಲ್ಲ ಬೇರೆ. ಹೀಗಾಗಿ ಹರಿಲೇ ಇಲ್ಲ ಅಂತ. ಮತ್ತೆ ಸರಸ್ವತಿ ನದಿ ಎಲ್ಲಿರ್ಬೋದು ಅಂತ ಕೇಳಿದ್ರೆ ಅಫ್ಘಾನಿಸ್ತಾನದಲ್ಲಿ. ಅದು ಅಫ್ಘಾನಿಸ್ತಾನದಲ್ಲಿ ಏನ್ ತೋರಿಸಿದ್ರು ಅಂತಂದ್ರೆ, ಹರಾಟಿತಿ ಅಂತ ಒಂದು ಕೊಳ ಇದೆ, ಇದೇ ಸರಸ್ವತಿಯ ಮೂಲ ಜಾಗ, ಇಲ್ಲೇ ಇದ್ದಿರ್ಬೋದು. ಇರಾನ್ಗೆ ಕನೆಕ್ಟ್ ಮಾಡಿದ್ರು, ಇರಾನ್ನಲ್ಲಿ ಮೂಲ ನಿವಾಸಿಗಳಿರ್ಬೋದು ಅಂತ. ಜರ್ಮನ್ರು ಇದನ್ನು ತೆಗೆದುಕೊಂಡು ತಮ್ಮನ್ನು ತಾವು ಹೊಸದಾಗಿ ಪ್ರೊಜೆಕ್ಟ್ ಮಾಡಿಕೊಳ್ಳಿಕ್ಕೋಸ್ಕರ ಜರ್ಮನ್ರು ಹೇಳಿದ್ರು, ಜಗತ್ತಿನ ಅತ್ಯಂತ ಶ್ರೇಷ್ಠ ನಾಗರಿಕತೆ ಹುಟ್ಟಿದ್ ನಮ್ಮಲ್ಲಿ, ನಮ್ಮಿಂದಲೇ ಜಗತ್ತಿಗೆಲ್ಲ ಹಬ್ಬಿದ್ದು ಅಂತ. ಇಂಟ್ರೆಸ್ಟಿಂಗ್ಲಿ ವೇದದ ನಾಗರಿಕತೆಯನ್ನ ಅಥವಾ ಉಪನಿಷತ್ತುಗಳ ನಾಗರಿಕತೆಯನ್ನ ಅತ್ಯಂತ ಶ್ರೇಷ್ಠ ಅಂತ ಜಗತ್ತು ಒಪ್ಪಿಕೊಂಡು ಇದಕ್ಕೆ ವಾರಸುದಾರರು ತಾವೇ ಅಂತ ಹೇಳಿದ್ರೆ, ನಿಜವಾದ ವಾರಸುದಾರರಾಗಿದ್ದ ಭಾರತೀಯರು ಮಾತ್ರ ಇರ್ಬೋದೇನೋ ಅಂತೂ ಕೂತಿದ್ವಿ. ನಿಜವಾದವ್ರು ನಾವೇ ಆಗಿದ್ವಿ, ಇದರ ಒಡೆತನ ನಮ್ದೇ ಆಗಿತ್ತು. ಆದ್ರೆ ನಾವಂತೂ ನೀವೇ ಇರ್ಬೋದೇನೋ, ನಮ್ಮ ಹತ್ರ ಅಷ್ಟು ಬುದ್ಧಿವಂತಿಕೆ ಎಲ್ಲಿ, ನಾವು ದಟ್ಟರು ಅಂತ ನಮಗೆ ನಾವೇ ಹೇಳ್ಕೊಳ್ಳೋದು. ಹೇಗೆ ನೋಡಿ, ಒಬ್ಬ ವ್ಯಕ್ತಿಯನ್ನ ಸಾಯಿಸೋದು ಹೀಗೆ. ವಿವೇಕಾನಂದ ಹೇಳ್ತಾರಲ್ಲ, ನಾನು ಹೇಳಿ ಅಂತ 100 ಸಲ ಹೇಳ್ಕೊ, ನೀ 101ನೇ ಸಲ ಹೇಳ್ಕೊಳ್ಬೇಕಾದ ಅಗತ್ಯವೇ ಇರಲ್ಲ, ಹೇಳಿನೇ ಆಗಿರ್ತೀಯ ನೀನು.
ಉಲ್ಟಾ ನಾನು ಧೀರ ನಾನು ಧೀರ ನಾನು ಧೀರ ಅಂತ 100 ಸಲ ಹೇಳ್ಕೊ, 101ನೇ ಬಾರಿ ನಿನ್ ಮಾತು, ನಿನ್ ವ್ಯಕ್ತಿತ್ವ, ನಿನ್ ಎದೆಗಾರಿಕೆ ಎಲ್ಲವೂ ಬದಲಾಗಿರುತ್ತೆ ಅಂತ ಇನ್ನೊಬ್ಬ ಧೀರನೇ ಆಗಿರ್ತೀಯ ಅಂತ. ನಾವು ನೂರಾರು ವರ್ಷಗಳಿಂದ ನಾವು ದಡ್ಡರು ನಮ್ಗೆಲ್ಲಿ ಇವೆಲ್ಲ ಅಂದ್ಕೊಂಡು ಹೆಂಗ ಆಗ್ಬಿಟ್ವಿ ಅಂತಂದ್ರೆ ಇದು ನಮ್ದಲ್ಲ ಅಂತ. ಒಂದಷ್ಟು ಜನ ವಾದ ಮಾಡ್ತಿದ್ದವ್ರನ್ನ ಅವ್ರು ಹೇಳಿದ್ರು, ಇವರು ಬ್ರಾಹ್ಮಣರು, ಇವರು ತಮ್ಮ ಬ್ರಾಹ್ಮಣತ್ವವನ್ನ ಸಾಬೀತು ಮಾಡ್ಲಿಕ್ಕೆ ಏನ್ ಬೇಕಿದ್ರು ಮಾಡ್ತಾರೆ. ಅದಕ್ಕೊಂದು ಜನಾಂಗದ ಒಂದು ರೂಪವನ್ನು ತಂದಿಟ್ರು. ಆ ಜನಾಂಗದ ರೂಪವನ್ನು ತಂದಿಟ್ಟು ಹೇಳಿದ್ರು, ಇವರೇ ಅದಕ್ಕೋಸ್ಕರ ಫೈಟ್ ಮಾಡೋದು ಯಾಕೆ ಅಂತಂದ್ರೆ ಇದರ ಮೂಲಕವೇ ಹೊಟ್ಟೆ ಹೊಡ್ಕೊಳ್ಳುವಂತ ಜನ ಇವರು, ಹೀಗಾಗಿ ಇದನ್ನ ಬಿಟ್ಕೊಡ್ಲಿಕ್ಕೆ ತಯಾರಾಗಲ್ಲ ಅಂತ ಸಮಾಜ ಅದನ್ನು ಒಪ್ಪಿಕೊಳ್ಳಿ. ಈ ದೇಶದಲ್ಲಿ ಪರಮ ಶೋಷಕ ಯಾರು ಅಂತ ಬಹಳ ದೊಡ್ಡ ಚರ್ಚೆ ಇದು. ಪರಮ ಶೋಷಕ ಯಾರು ಅಂತಂದ್ರೆ ಬ್ರಾಹ್ಮಣ ಅಂತ. ಆದ್ರೆ ಇಂಟ್ರೆಸ್ಟಿಂಗ್ಲಿ ಈ ಪರಮ ಶೋಷಕ ಬ್ರಾಹ್ಮಣನ ಬಗ್ಗೆ ಶುರುವಾಗುವಂತ ಪ್ರತಿಯೊಂದು ಕಥೆಯೂ ಕೂಡ ಶುರುವಾಗೋದು ಒಂದೂರಲ್ಲಿ ಬಡ ಬ್ರಾಹ್ಮಣನಿದ್ದ ಬಡವ ಪರಮ ಶೋಷಕನಾಗ್ತಾನೆ ಅಂತಂದ್ರೆ ಎಂತ ದೇಶ ಇದು? ಅಂದ್ರೆ ಸಿರಿವಂತನೂ ಕೂಡ ಬಡವನಿಂದ ಶೋಷಣೆಗೆ ಒಳಪಡುವಂತ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅಂತಾದ್ರೂ ಹೇಳಬೇಕಲ್ಲ ಇದನ್ನು. ನಾನೊಬ್ರು ಪಂಡಿತರನ್ನು ಕೇಳಿದೆ, ಒಬ್ರು ಹಿರಿಯರನ್ನು ಕೇಳಿದೆ, ಹೆಂಗೆ ಕ್ರಿಶ್ಚಿಯನ್ರು ಒಂದು ಕನ್ಕ್ಲೂಷನ್ಗೆ ಬಂದ್ರು ಬ್ರಾಹ್ಮಣ ಇಲ್ಲಿ ಶೋಷಣೆ ಮಾಡ್ತಾರೆ ಅಂತ. ಲಾಜಿಕ್ ವಾಸ್ ಪರ್ಫೆಕ್ಟ್, ಬಹಳ ಕರೆಕ್ಟ್ ಆಗಿತ್ತು. ಬಾಲಗಂಗಾಧರ್ ಅಂತ ಅವ್ರ ಹೆಸರು, ಬಾಲಗಂಗಾಧರ್ ನಾಥ್ ಅಂತ. ಅವ್ರು ಹೇಳಿದ್ರು, ಪಶ್ಚಿಮದಿಂದ ಇಲ್ಲಿಗೆ ಬಂದಾಗ ತಮ್ಮ ಅವಧಾರಣೆಗಳೊಂದಿಗೆ ಬಂದರು. ನಾವು ಅದನ್ನ ಹೇಳೋಕ್ಕಿಂತ ಮುಂಚೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ನಾನೇನಾದ್ರೂ ನಾಳೆ ಬೆಳಿಗ್ಗೆ ಮಸೀದಿಗೆ ಹೋಗಿ ನೋಡಿದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಮಸೀದಿಯಲ್ಲಿ ಗರ್ಭಗುಡಿ ಎಲ್ಲಿದೆ ಅಂತ ಹುಡುಕ್ತೀನಿ. ಕಾಣದಿದ್ದ ಸ್ವಲ್ಪ ಗೊಂದಲ ಆಗುತ್ತೆ. ಆಮೇಲೆ ನೋಡ್ತೀನಿ ಜನ ಎಲ್ಲ ಯಾವ ಕಡೆ ತಿಳ್ಕೊಂಡಿರ್ತಾರೋ ಅಲ್ಲೇ ಎಲ್ಲೋ ಗರ್ಭಗುಡಿ ಇರಬೇಕು ಅಂತ. ಸೆಕೆಂಡ್ ನಾನು ಹುಡುಕ್ತೀನಿ ಪೂಜಾರಿಗಳು ಎಲ್ಲಿದ್ದಾರೆ ಇಲ್ಲಿ ಅಂತ, ಪೂಜೆ ಮಾಡೋರು ಯಾರು ಅಂತ. ಮೂರನೇದು ಆರತಿ ತಟ್ಟೆ ಎಲ್ಲಿದೆ ಅಂತ, ಹುಂಡಿ ಎಲ್ಲಿದೆ ಅಂತ. ಯಾಕೆ ಅಂತಂದ್ರೆ ನನ್ನ ಅವಧಾರಣೆ ಹಂಗೆ ಇದೆ. ಒಂದು ದೇವಸ್ಥಾನ ಅಂದ್ರೆ ಹಿಂಗಿರುತ್ತೆ, ಒಂದು ಗರ್ಭಗುಡಿ ಇರುತ್ತೆ, ಅಲ್ಲಿ ದೇವರು ಇರ್ತಾರೆ, ಈ ಅವಧಾರಣೆಗಳಿವೆ. ನೀವು ಮಸೀದಿಗೆ ಹೋದಾಗ ಇದು ಕಾಣ್ಲಿಕ್ಕೆ ಸಿಗಲ್ಲ. ಇದೇ ರೀತಿ ಕ್ರಿಶ್ಚಿಯನ್ರು ಈ ಅವಧಾರಣೆಗಳೊಂದಿಗೆ ಭಾರತಕ್ಕೆ ಬಂದಾಗ ಅವ್ರು ಚರ್ಚ್ ಎಲ್ಲಿದೆ ಅಂತ ಹುಡುಕಿದ್ರು. ದೇವಸ್ಥಾನ, ಜನ ಎಲ್ಲ ಅಲ್ಲಿಗೆ ಹೋಗ್ತಾರೆ. ನಮ್ಮ ಚರ್ಚಲ್ಲಿ ಪಾದ್ರಿಗಳು ತುಂಬಾ ಶೋಷಣೆ ಮಾಡ್ತಾರೆ. ಅದು ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ರದ್ದು ಗಲಾಟೆ ಬೇರೆ ನೀವು ಕೇಳಿದ್ದೀರಿ. ಅವರು ಶೋಷಣೆ ಮಾಡ್ತಾರೆ. ಇಲ್ಲಿ ಹಾಗಿದ್ರೆ ಶೋಷಣೆ ಮಾಡೋದು ಯಾರು? ಅಫ್ಕೋರ್ಸ್ ಇಲ್ಲಿ ಪಾದ್ರಿಗಳಿಗೆ ಸರಿಸಮಾನವಾಗಿ ಅವ್ರಿಗೆ ಕಂಡಿದ್ದು ಈ ಪೂಜಾರಿಗಳಾಗಿ ಬ್ರಾಹ್ಮಣರಾಗಿ ನಿಂತಿದ್ರಿಂದ ಅವ್ರು ಹೇಳಿದ್ರು ಈ ಪುರೋಹಿತರೇ ದೊಡ್ಡ ಶೋಷಕರು ಅಂತ. ಮತ್ತೆ ಈ ಶೋಷಣೆಯನ್ನು ಹೆಂಗ್ ನಂಬಿಸಿದ್ರು ಅಂತಂದ್ರೆ, ಕಾಲಕ್ರಮದಲ್ಲಿ ಶೋಷಣೆಯನ್ನು ಒಪ್ಪಿಸಿಯೇ ಬಿಟ್ರು ಸಮಾಜಕ್ಕೆ. ಸಮಾಜ ಒಪ್ಕೊಳ್ತು. ಎಷ್ಟರ ಮಟ್ಟಿಗೆ ಒಪ್ಕೊಳ್ತು ಅಂತಂದ್ರೆ, ಪ್ರೀಸ್ಟ್ಹುಡ್ ಅನ್ನೋ ಪದಕ್ಕೆ ಪುರೋಹಿತಶಾಹಿಯನ್ನು ಅನುವಾದ ಮಾಡಿದ್ವಲ್ಲ, ಎಲ್ಲೆಲ್ಲಿ ಪ್ರೀಸ್ಟ್ಹುಡ್ ನ ಶೋಷಣೆಯ ಪದಗಳು ಬಂದುವೋ ಅಲ್ಲೆಲ್ಲ ಪುರೋಹಿತಶಾಹಿ ಅನ್ನೋ ಪದಗಳು ವಾಪಸ್ ಅದಕ್ಕೆ ಸೇರ್ಕೊಳ್ತಾ ಹೋಗಿದ್ದರಿಂದ ನಮಗೇ ಗೊತ್ತಿದ್ದಂತೆ ದೇವಸ್ಥಾನದಲ್ಲಿರುವಂತಹ ಪ್ರತಿಯೊಬ್ಬ ಅರ್ಚಕನು ಶೋಷಣೆ ಮಾಡ್ಲಿಕ್ಕೆ ನಿಂತವನು ಅಂತ ಸಾಬೀತು. ಹೀಗೆ ಒಪ್ಕೊಳ್ತಾ ಬಂದಿದ್ದು ಪ್ರತಿಯೊಂದನ್ನು ನಾವು. ಹೀಗೆ ನಮಗೆ ಗೊತ್ತಿಲ್ಲದಂತೆ ಅತ್ಯಂತ ಹೀನ, ದೀನ, ಕೃಪಣ, ದರಿದ್ರ ಜನಾಂಗ, ಭಾರತೀಯ ಜನಾಂಗ, ಹಿಂದೂ ಜನಾಂಗ ಅಂತ ನಮ್ಗೆ ಏನ್ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲದಂತೆ ಅನಿವಾರ್ಯವಾಗಿ ಒಪ್ಕೊಳ್ತಾ ಬಂದ್ವಿ. ಮತ್ತು ಅದಕ್ಕೆ ಬೇಕಾಗಿರುವಂತ ಎಲ್ಲ ದಾಖಲೆಗಳನ್ನ ಒದಗಿಸಿದ್ರು. ಸೃಷ್ಟಿ ಮಾಡ್ಲಿಕ್ಕೆ ಬೇರೆ ಎಕ್ಸ್ಪರ್ಟ್ ಇಲ್ಲ. ಮ್ಯಾಕ್ಸ್ ಮುಲ್ಲರ್ಗೆ ಅವ್ರು ಹೇಳಿದ್ರು ಋಗ್ವೇದದ ಅನುವಾದ ಮಾಡಬೇಕು. ಆಧುನಿಕ ಸಾಯಣಾಚಾರ್ಯರು ಅಂತ ಕರೀತಾರೆ. ಋಗ್ವೇದದ ಅನುವಾದ ಮಾಡಬೇಕು ಅಂತಂದಾಗ ಮ್ಯಾಕ್ಸ್ ಮುಲ್ಲರ್ನ ಜರ್ಮನಿಯಿಂದ ಕರ್ಕೊಂಡು ಬರಲಾಯಿತು. ಮ್ಯಾಕ್ಸ್ ಮುಲ್ಲರ್ ಅನುವಾದಕ್ಕೆ ಅಂತ ಕೂತ ಮ್ಯಾಕ್ಸ್ ಮುಲ್ಲರ್ ತನ್ನ ಸೋದರಿಗೆ, ಬಹುಶಃ ಒಂದು ಸೋದರಿ ಪತ್ರ ಬರೀತಾ ಏನ್ ಹೇಳ್ತಾರೆ ಅಂತಂದ್ರೆ, ನಂಗೆ ನಿಜವಾಗ್ಲೂ ಏನು ಗೊತ್ತಾಗ್ತಿಲ್ಲ, ಸ್ವಲ್ಪ ಕಷ್ಟ ಇದೆ ಇದು, ಆದ್ರೆ ನಾನು ಒಂದು ಪುಟ ಅನುವಾದ ಮಾಡೋದ್ರಿಂದ ಇಷ್ಟು ಪೌಂಡ್ ಹಣ ಸಿಗುತ್ತೆ ನನಗೆ, ಅದಕ್ಕೋಸ್ಕರ ಮಾಡ್ಲಿಕ್ಕೆ ಅಂತ ಕೂತಿದ್ದೀನಿ ಅಂತ. ಅದರಲ್ಲಿ ಸ್ಪಷ್ಟವಾದ ಅಜೆಂಡಾ ಕೊಡಲಾಗಿತ್ತು. ನೀನು ಏನ್ ಮಾಡಬೇಕು, ಒಟ್ಟಾರೆ ನಿನ್ನ ಅನುವಾದವನ್ನು ಹಿಂಡಿದ್ರೆ ಮತಿತಾರ್ಥ ಏನಿರಬೇಕು ಅಂತ ತೆಗಿಬೇಕು ಅಂತ. ಆ ಮತಿತಾರ್ಥ ಒಟ್ಟಾರೆ ಏನಿತ್ತು ಅಂತಂದ್ರೆ, ನಿಜವಾದ ಈ ಸಂಸ್ಕೃತಿ ಇಲ್ಲಿನದಲ್ಲ ಅಂತ ಬರಬೇಕು, ಮತ್ತು ಈ ದೇಶದ ಪ್ರತಿಯೊಂದನ್ನು ಹಳಿಯೋದಕ್ಕೆ ಬೇಕಾಗಿರುವಂತ ಆಧಾರಭೂತ ಸಂಗತಿಗಳನ್ನು ಒದಗಿಸಿಕೊಡಬೇಕು. ಲಂಡನ್ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ 1800ರ ಆ ಶತಮಾನದಲ್ಲಿ, ಬಹುಶಃ 1813-20 ಆ ಅವಧಿಯಲ್ಲಿ ನಡೆದಂತ ಚರ್ಚೆಗಳನ್ನ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ.
ಹೌಸ್ ಆಫ್ ಕಾಮನ್ಸ್ ನಲ್ಲಿ ನಿಂತ್ಕೊಂಡಂತ ಈ ಅನೇಕ ವಿಲಿಯಂ ಜೋನ್ಸ್ ತರದ ಅನೇಕ ಎಂಪಿಗಳು ಎದ್ನಿಟ್ಕೊಂಡು ಭಾರತವನ್ನ ಯಾವ ರೀತಿ ಹಳಿತಾರೆ ಅಂತಂದ್ರೆ, ಈ ದೇಶಕ್ಕೆ ಯೋಗ್ಯತೆ ಅನ್ನೋದೇ ಇಲ್ಲ, ಈ ದೇಶದಲ್ಲಿ ನೀತಿ ನಿಯಮಾವಳಿಗಳಿಲ್ಲ, ಈ ದೇಶದಲ್ಲಿ ಸಜ್ಜನರು ಅಂತಾನೆ ಇಲ್ಲ ಅಂತ. ಮೆಕಾಲೆ ಹೇಳುವಂತ ಒಂದು ಮಾತಿದೆ, ನನ್ಗೀಗ್ಲೂ ಆಶ್ಚರ್ಯ ಅನ್ಸುತ್ತೆ. ಯಾವ ಆಧಾರದ ಮೇಲೆ ಮೆಕಾಲೆ ಹೇಳಿದ? ಅವನು ಹೇಳ್ತಾನೆ, ಭಾರತದ ಎಲ್ಲ ಸಾಹಿತ್ಯಗಳನ್ನ ನೀವು ತೂಗಿದ್ರೆ ಇಂಗ್ಲೆಂಡಿನ ಶೆಲ್ಫ್ನಲ್ಲಿರುವಂತ ಒಂದು ರ್ಯಾಕಿನ ಒಂದು ಶೆಲ್ಫ್ನಲ್ಲಿರುವಂತ ಸಾಹಿತ್ಯಕ್ಕೆ ಸಮನಾಗೋದಿಲ್ಲ ಅಂತ ಮೆಕಾಲೆ ಹೇಳೋದು. ಮತ್ ನಮ್ಮ ಎಜುಕೇಶನ್ ರೂಪಿಸಿದವನು ಅವನು. ನಮ್ಮ ಇಡೀ ಸಾಹಿತ್ಯ, ನೀವು ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತ, ರಾಮಾಯಣದ ವಿಭಿನ್ನವಾಗಿರುವಂತ ಬೇರೆ ಬೇರೆಯವರು ಬರೆದಿರುವಂತಹ ರಾಮಾಯಣಗಳು ಇವೆಲ್ಲವನ್ನೂ ಕೂಡ ಹಾಕಿದ್ರೆ ಇಂಗ್ಲಿಷರ ಶೆಲ್ಫ್ನ ಒಂದು ರ್ಯಾಕಿನ ಒಂದು ಶೆಲ್ಫ್ಗೆ ಸಮನಾಗೋದಿಲ್ಲ ಅಂತ ಹೇಳ್ತಾರೆ. ಆ ತರದ ಅಗತ್ಯ. ಆ ಸಂದರ್ಭದಲ್ಲೇ ಅಲ್ಲಿರುವಂತಹ ಕೆಲವು ಎಂಪಿಗಳು ಎದ್ದು ನಿಂತ್ಕೊಂಡು ಲಂಡನ್ ಹೌಸ್ ಆಫ್ ಕಾಮನ್ಸ್ ಹೇಳ್ತಾರೆ, ನಿಮ್ಮಲ್ಲಿ ಬಹುತೇಕರು ಇಂಡಿಯಾ ನೋಡಿಲ್ಲ ಅಂತ ಅನ್ಸುತ್ತೆ. ಅದೆಂತ ಅದ್ಭುತವಾದ ರಾಷ್ಟ್ರ ಅಂದ್ರೆ, ಅಲ್ಲಿರುವ ಯಾವ ಸಾಹಿತ್ಯವು ಪ್ರತಿ 4 ಸಾಲಿಗೋ 8 ಸಾಲಿಗೋ ಒಂದು ನೀತಿಯನ್ನ ಹೇಳದೆ ಮುಗಿಯೋದೇ ಇಲ್ಲ. ಅಂತ ಅದ್ಭುತವಾದ ಸಾಹಿತ್ಯ ರಾಶಿಯನ್ನು ಹೊಂದಿರುವಂತ ರಾಷ್ಟ್ರ ಅದು ಭಾರತ ಅಂತ ಅವ್ನು ಹೇಳ್ತಾನೆ. ಒಬ್ಬ ಎಂಪಿ ಅಂತೂ ಹೇಳ್ತಾನೆ, ನಾನು ಇಡೀ ದಕ್ಷಿಣ ಭಾರತ ಸುತ್ತಾಡಿದ್ದೀನಿ, ಇಡೀ ದಕ್ಷಿಣ ಭಾರತದಲ್ಲಿ ಲೂಸ್ ವಿಮೆನ್ಗಳು ಎಷ್ಟಿದ್ದಾರೋ, ಲೂಸ್ ವುಮೆನ್ ಅಂತಂದ್ರೆ ಈ ದೇಹ ಮಾರಿಕೊಳ್ಳುವ ಇರ್ಬೋದು, ಅಥವಾ ಜನರನ್ನ ತಮ್ಮ ವಿಚಿತ್ರವಾದ ಭಂಗಿಗಳಿಂದ ಆಹ್ವಾನಿಸುವಂತ ಹೆಣ್ಣು ಮಕ್ಕಳು, ಈ ತರದೆಲ್ಲ ಕಲ್ಪನೆ ಕಟ್ಕೊಳ್ಬಹುದೇನೋ. ಅದೇ ಪದ ಬಳಸ್ತಾನೆ. ಇಡೀ ದಕ್ಷಿಣ ಭಾರತದಲ್ಲಿ ಎಷ್ಟು ಲೂಸ್ ವುಮೆನ್ಗಳಿದ್ದಾರೋ ಅದಕ್ಕಿಂತ ಅನೇಕ ಪಟ್ಟು ಹೆಚ್ಚು ಲೂಸ್ ವುಮೆನ್ಗಳು ಲಂಡನ್ ಒಂದರಲ್ಲೇ ಇದ್ದಾರೆ ಅಂತ. ಇದು ಭಾರತದ ಕುರಿತಂತೆ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಆಗುವಂತ ಚರ್ಚೆ. ಈ ಚರ್ಚೆಯನ್ನ ವಿಸ್ತಾರವಾಗಿ ನಮೂದು ಮಾಡ್ತಾ ಧರ್ಮಪಾಲ್ಜಿಯವರು ಅವರು ಡಿಸ್ಪಾಲಿಯೇಷನ್ ಅಂಡ್ ಡಿಫೇಮಿಂಗ್ ಆಫ್ ಇಂಡಿಯಾ ಅಂತ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಏನೇನ್ ಮಾತಾಡಿದ್ರು ಯಾರ್ಯಾರು. ಕೊನೆಗೆ ಭಾರತವನ್ನ ಉದ್ಧಾರ ಮಾಡಬೇಕು ಅಂತಂದ್ರೆ ಈ ಹೀನ ದೀನವಾಗಿರುವಂತ ಈ ಜನಾಂಗವನ್ನ, ಕ್ರೂರಿ ಜನಾಂಗವನ್ನ ಉದ್ಧಾರ ಮಾಡಬೇಕು ಅಂದ್ರೆ ಇರೋದು ಏಕೈಕ ಮಾರ್ಗ ಕ್ರಿಶ್ಚಿಯನೈಸೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಅಲ್ಲಿಂದ ಶುರುವಾಗುವುದು ಕ್ರಿಶ್ಚಿಯನೈಸೇಷನ್ ಆಫ್ ಇಂಡಿಯಾ. ಅಲ್ಲಿಂದ ಶುರು ಮಾಡ್ತಾ ನಿಧಾನವಾಗಿ ಭಾರತವನ್ನ ಬದಲಾಯಿಸುವಂತ ಇವರು ಪ್ರಕ್ರಿಯೆಗೆ ಬರ್ತಾರಲ್ಲ, ಆಗ ಅವರು ಆಲೋಚನೆ ಮಾಡ್ತಾರೆ, ಇಲ್ಲಿನ ಸಾಹಿತ್ಯವನ್ನು ಬದಲಾಯಿಸಬೇಕು, ಇಲ್ಲಿನ ಜನರ ಭಾಷೆಯನ್ನು ಬದಲಾಯಿಸಬೇಕು, ಇಲ್ಲಿನ ಜನರ ವೇಷಭೂಷಣವನ್ನು ಬದಲಾಯಿಸಬೇಕು, ಇಲ್ಲಿನ ಜನ ಆಲೋಚನೆ ಮಾಡುವಂತ ಶೈಲಿಯನ್ನ ಬದಲಾಯಿಸಬೇಕು. ಹಿಂಗೆಲ್ಲ ಮಾಡ್ತಾ ಹೋದ್ರೆ ಭಾರತ ಬದಲಾಗುತ್ತೆ ಅಂತ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಜಗತ್ತಿನ ಇತರೆಲ್ಲ ರಾಷ್ಟ್ರಗಳನ್ನ ಎಷ್ಟು ಸುಲಭವಾಗಿ ಬದಲಾಯಿಸಿದ್ರೋ ನನ್ನ ರಾಷ್ಟ್ರವನ್ನ ಅಷ್ಟು ಸುಲಭವಾಗಿ ಅವರು ಬದಲಾಯಿಸ್ಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಈ ದೇಶದ ಬೇರುಗಳು ತುಂಬಾ ಆಳಕ್ಕೆ ಹೋಗಿದ್ವು, ತೆಗೆಯೋದು ಸುಲಭ ಇರಲಿಲ್ಲ. ಒಂದು ಪತ್ರ ಮೆಕಾಲೆ ಮ್ಯಾಕ್ಸ್ ಮುಲ್ಲರ್ ಬರೀತಾನೆ. ಏನ್ ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ನಾನು ಭಾರತ ಅನ್ನುವಂತ ವೃಕ್ಷದ ಬೇರನ್ನ ತೆಗೆದು ತೋರಿಸಿದ್ದೀನಿ ಅಲ್ಲಿ ಜನಕ್ಕೆ. ತೆಗೆದು ತೋರಿಸಿದ್ದೀನಿ ಅಂದ್ರೆ ಅರ್ಥ ಏನ್ ಗೊತ್ತೇನು? ಮೂಲೋತ್ಪಾಟನೆ ಮಾಡಿದ್ದೀನಿ ಅಂತ. ಮೂಲೋತ್ಪಾಟನೆ ಮಾಡಿ ಆಗಿದೆ, ಇನ್ನೂ ಕ್ರಿಸ್ತನ ಬೆಳೆಯನ್ನ ತೆಗೆದೇ ಹೋದ್ರೆ ನಂದೇನ್ ತಪ್ಪದರಲ್ಲಿ ಅಂತ ಹೇಳ್ತಾನೆ ಮ್ಯಾಕ್ಸ್ ಮುಲ್ಲರ್. ಅಂದ್ರೆ ಈ ತರದ ವಿಚಾರಧಾರೆಗಳನ್ನು ಹೊಂದ್ಕೊಂಡು ಭಾರತಕ್ಕೆ ಬಂದ್ರು. ಇನ್ಯಾವ ಮಹದುಪಕಾರ ಮಾಡಬಹುದಾಗಿತ್ತು ಅವರು ಭಾರತಕ್ಕೆ. ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಮಕ್ಕಳಿಗೆ 5 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳುತ್ತೆ. ಬ್ರಿಟಿಷರಿಂದ ಭಾರತಕ್ಕಾದ ಲಾಭದ ಕುರಿತಂತೆ 2 ಪುಟಕ್ಕೆ ಮೀರದಂತೆ ಬರೀರಿ ಅಂತ ನಾವು ಬರಿಬೇಕಾದ. ಅವರಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬಂತು, ಅವರಿಂದ ರಸ್ತೆಗಳು ಇಂಪ್ರೂವ್ ಆದವು, ಅವರು ಕಾಡಿನ ಮಾರ್ಗದಲ್ಲೂ ಕೂಡ ರಸ್ತೆ ಮಾಡಿದ್ರು. ಯಾಕೆ? ಲೂಟಿ ಮಾಡ್ಲಿಕ್ಕೆ ಮಾಡಿದ್ರು. ಅವರು ಟೆಲಿಗ್ರಾಫಿಕ್ ಸಿಸ್ಟಮ್ ತಂದ್ರು. ಯಾಕೆ? ಈ ದೇಶವನ್ನ ಆಳ್ಲಿಕ್ಕೆ ಮೂಲೆ ಮೂಲೆಯಿಂದಲೂ ತಕ್ಷಣಕ್ಕೆ ಬೇಕಾಗಿರುವಂತ ಆರ್ಡರ್ಸ್ ಕಳಿಸ್ಲಿಕ್ಕೆ ಅನುಕೂಲವಾಗಿ ಅಂತ. ನಾವು ಯಾವತ್ತೂ ಇದರ ಸೆಕೆಂಡ್ ಮುಖವನ್ನು ನೋಡದೆ ಅವರಿಂದ ಎಷ್ಟು ಲಾಭ ಆಗಿದೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಇಡೀ ದೇಶವನ್ನೇ ಉದ್ಧ್ವಸ್ತ ಮಾಡಿ ಹೋದ್ರು. ಇಡೀ ದೇಶವನ್ನೇ ಧ್ವಂಸಗೊಳಿಸಿದ್ರು. ಈ ದೇಶದ ಮೂಲ ಸತ್ವವನ್ನು ನಾಶ ಮಾಡಿದ್ರು. ಈ ದೇಶದ ಗಡಿಯನ್ನು ಬದಲಾಯಿಸಿಟ್ಟು ಹೋದ್ರು. ಸ್ವಾತಂತ್ರ್ಯ ಬಂದಾಗ ಖುಷಿ ಪಡಬೇಕು, ಕಣ್ಣೀರು ಹಾಕಬೇಕು ಗೊತ್ತಿಲ್ಲದ ಸಂಗತಿ ನಮ್ಗೆ. ಗಡಿಯನ್ನ ಹೆಂಗ್ ಬದಲಾಯಿಸಿದ್ರು? ಮುಸಲ್ಮಾನರೇ ಜಾಸ್ತಿ ಆಗಿರುವಂತ ಕ್ಷೇತ್ರಗಳನ್ನ ಪಾಕಿಸ್ತಾನ ಅಂತ ಕರಿತೀವಿ ಅಂತ ಬಹಳ ಜನ ಹಿರಿಯರು ಗೊತ್ತಿರಬಹುದು. ಅವತ್ತಿನ ಸಂಕಟ ಹೇಗಿತ್ತು? 1947ರಲ್ಲಿ ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ
ಈ ದೇಶ ಕಣ್ಣೀರು ಹಾಕುವಂತ ಸ್ಥಿತಿ, ಸಂಭ್ರಮಿಸಲೇ ಇಲ್ಲ. ಮಹಾತ್ಮ ಗಾಂಧೀಜಿ ಫ್ಲಾಗ್ ಹಾಸ್ಟಿಂಗ್ ಹೋಗ್ಲಿಲ್ಲ. ನಾನು ಅನ್ಕೊಂಡ ಸ್ವಾತಂತ್ರ್ಯ ಬರಲಿಲ್ಲ ಅಂದ್ರು. ಸರ್ದಾರ್ ಪಟೇಲ್ರು ಹೋಗ್ಲಿಕ್ಕೆ ಇಚ್ಛೆ ವ್ಯಕ್ತಪಡಿಸ್ಲಿಲ್ಲ. ಈಗ ನಾವು ಅನ್ಕೊಂಡಿದ್ದ ಸ್ವಾತಂತ್ರ್ಯ ಆಗಲಿಲ್ಲ ಅಂತಂದ್ರು. ಯಾಕೆಂದ್ರೆ ಪಾಕಿಸ್ತಾನದಿಂದ ಏಟು ತಿಂದು ಬರ್ತಾ ಇದ್ದಂತ ಹಿಂದೂಗಳು ಯಾವ ಪರಿ ಅಲ್ಲೋಲ ಕಲ್ಲೋಲ ಉತ್ಪಾತ ಸೃಷ್ಟಿಯಾಗಿತ್ತು ಭಾರತದಲ್ಲಿ ಅಂದ್ರೆ ಈ ದೇಶ ಅದನ್ನ ಹೆಣಗಾಡ್ಬಿಡ್ತು ವಾಪಸ್ ಸರಿ ಮಾಡ್ಕೊಳ್ಳಿಕ್ಕೆ. ಕೊಟ್ಟಿದ್ದಾದ್ರೂ ಡಿವಿಷನ್ ಮಾಡಿ ಕೊಟ್ಟಿದ್ದಾದ್ರೂ ಹೆಂಗಿತ್ತು, ಒಂದ್ ಕಡೆ ಪೂರ್ವ ಪಾಕಿಸ್ತಾನ, ಇನ್ನೊಂದ್ ಕಡೆ ಪಶ್ಚಿಮ ಪಾಕಿಸ್ತಾನ, ಎರಡು ಪಾಕಿಸ್ತಾನ, ಅದರ ನಡುವೆ ಒಂದು ವಿಶಾಲವಾಗಿರುವಂತ ಭಾರತ. ನಾವೊಂದು ಜಮೀನ್ ತಗೊಂಡ್ರೆ ಹೋಗ್ಲಿಕ್ಕೆ ರೋಡ್ ಇದೆಯಾ ಇಲ್ವಾ ನೋಡ್ತೀವಿ. ಎರಡು ರಾಷ್ಟ್ರ ತಗೊಂಡ್ರು ಹೋಗ್ಲಿಕ್ಕೆ ರೋಡೇ ಇರಲಿಲ್ಲ ಅವ್ರಿಗೆ. ಡಿವೈಡ್ ಮಾಡಿ ಹೋದ್ರು. ಆ ಡಿವಿಷನ್ ತಕ್ಕಂತೆ ನಮ್ಮ ಗಡಿಯ ಕುರಿತಂತೆ ಇವತ್ತಿಗೂ ಬಡದಾಟ ಮಾಡುವಂತ ಪರಿಸ್ಥಿತಿ ತಂದಿಟ್ಬಿಟ್ರು. ಯಾವ ಗಡಿ ವಿಸ್ತಾರವಾಗಿ ಅಫ್ಘಾನಿಸ್ತಾನದವರೆಗೂ ಹಬ್ಬಿಕೊಂಡು ನಿಂತಿತ್ತೋ ಕಾಲಕ್ರಮದಲ್ಲಿ ಕಳ್ಕೊಂಡು ಬಂದು ಹಂತ ಹಂತವಾಗಿ ಜಮೀನನ್ನು ಕಳ್ಕೊಳ್ತಾ ಹೋದಂತೆ ಇರೋದಕ್ಕೆ ಸೆಟ್ ಆಗೋ ತರ ನಮ್ಮನ್ನು ಮಾಡ್ತಾ ಹೋದ್ರಲ್ಲ, ಇದು ನಮ್ಮನ್ನ ಒಳಗಿಂದೊಳಗೆ ಕೊರದಂತ ಪರಿಣಾಮ. ನಮ್ಮ ಭಾಷೆ ಮೇಲೆ ಆದ ಆಕ್ರಮಣ ಇನ್ನೂ ದೊಡ್ಡದ್ದು. ಸಂಸ್ಕೃತವನ್ನ ಇವತ್ತು ನಾವು ಇಷ್ಟು ಉಳಿಸಿದ್ದೀವಿ ಅಂತಂದ್ರೆ ಸಾಮಾನ್ಯವಾದ ಸಂಗತಿ ಅಲ್ಲ ಮಿತ್ರರೇ. ಈ ದೇಶದ ಮೇಲೆ ಎಷ್ಟು ಆಕ್ರಮಣ ಆಗಿದೆಯೋ ಬಹುಶಃ ನನಗನ್ಸುತ್ತೆ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ ಸಂಸ್ಕೃತದ ಮೇಲಾಗಿದೆ. ಬಂದವರಿಗೆಲ್ಲ ಕಣ್ಣು ಬಿದ್ದಿದ್ದು ಸಂಸ್ಕೃತದ ಮೇಲೆನೆ. ಎಲ್ಲಿವರೆಗೂ ಸಂಸ್ಕೃತ ಇರುತ್ತೋ ಈ ರಾಷ್ಟ್ರವನ್ನ ಏಕಸೂತ್ರವಾಗಿ ಬಂಧಿಸುವಂತ ಏನಾದ್ರೂ ವ್ಯವಸ್ಥೆ ಸಿಗುತ್ತೆ. ಇದನ್ನೇ ಮೂಲೋತ್ಪಾದನೆ ಮಾಡಿದ್ರೆ, ಇದನ್ನೇ ನಾಶ ಮಾಡಿಬಿಟ್ರೆ ಈ ದೇಶದ ಜನ ತಮ್ಮ ಸಂಸ್ಕೃತಿಯಿಂದಲೇ ದೂರವಾಗ್ತಾರೆ. ಶತಸಿದ್ಧವಾಗಿರುವಂತ ಸಂಗತಿ. 1949 ಸೆಪ್ಟೆಂಬರ್ 11ನೇ ತಾರೀಕು ಒಂದು ಇಂಗ್ಲಿಷ್ ಪತ್ರಿಕೆ ರಿಪೋರ್ಟ್ ಮಾಡುತ್ತೆ. ಆ ಪತ್ರಿಕೆ ಏನ್ ರಿಪೋರ್ಟ್ ಮಾಡುತ್ತೆ ಅಂತಂದ್ರೆ, ಸಂಸ್ಕೃತವನ್ನ ಅಧಿಕೃತ ಭಾರತದ ಭಾಷೆಯಾಗಿ ಘೋಷಿಸಿ ಈ ದೇಶದ ಎಲ್ಲರೂ ಪ್ರತಿಯೊಬ್ಬರೂ ಸಂಸ್ಕೃತವನ್ನ ಕಲಿಯುವಂತೆ ಸರ್ಕಾರ ಮಾಡಬೇಕು ಅಂತ ಭಾರತದ ಕಾನೂನು ಸಚಿವರಾಗಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ದಾರೆ ಅಂತ. 1949 ಸೆಪ್ಟೆಂಬರ್ 11ರ ರಿಪೋರ್ಟ್. BR ಅಂಬೇಡ್ಕರ್ಗೆ ಸಪೋರ್ಟ್ ಮಾಡಿದವರು ಒಬ್ರು ಮುಸ್ಲಿಂ ಡಾಕ್ಟರ್ ನಾಸಿರುದ್ದೀನ್ ಅಹಮದ್ ಅವರು. ಕಾನೂನು ಸಚಿವಾಲಯದ ಮುಖ್ಯಸ್ಥರಾಗಿದ್ದಂತ ಡಾಕ್ಟರ್ ಕಾಸ್ಕರ್ ಅವರು ಕೂಡ ಸಪೋರ್ಟಿಗೆ ನಿಂತಿದ್ರು ಅಂತ ಹೇಳ್ತಾರೆ. BR ಅಂಬೇಡ್ಕರ್ನ ರಿಪೋರ್ಟರ್ ಪ್ರಶ್ನೆ ಮಾಡ್ತಾನೆ PTI ಇವನು, ಸಂಸ್ಕೃತ ಯಾಕೆ? ಅಂಬೇಡ್ಕರ್ ಕೇಳ್ತಾರೆ, ಸಂಸ್ಕೃತ ಯಾಕಾಗಬಾರ್ದು? ಅದಕ್ಕಿಂತ ಕೆಲವು ದಿನಗಳ ಮುಂಚೆ ಈ ಆಲ್ ಇಂಡಿಯಾ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಯಾವುದರ ಅಧ್ಯಕ್ಷತೆಯನ್ನು ಅವ್ರು ವಹಿಸಿಕೊಂಡು ಅವತ್ತು ಮಾತನಾಡ್ತಿದ್ರು, ಅವತ್ತು BR ಅಂಬೇಡ್ಕರ್ ಹೇಳ್ತಾರೆ ಸಂಸ್ಕೃತ ರಾಷ್ಟ್ರ ಭಾಷೆ ಆಗಬೇಕು, ಆಗ ಮಾತ್ರ ಎಲ್ಲರೂ ಸಮಾನವಾಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಮೊದಲು ಮಾಡಬೇಕಾಗಿದೆ, ಪ್ರತಿಯೊಬ್ಬರಿಗೂ ಸಂಸ್ಕೃತ ಕಲಿಸಬೇಕಾಗಿದೆ. ಯಾವುದನ್ನ ಕಿತ್ಕೊಳ್ಳಲಾಯಿತೋ ಅದನ್ನು ವಾಪಸ್ ಕೊಡೋದ್ರಿಂದ ಭಾರತವನ್ನ ಏಕರಸಗೊಳಿಸ್ಲಿಕ್ಕೆ ಸಾಧ್ಯ. ಅಂಬೇಡ್ಕರ್ ಶೆಡ್ಯೂಲ್ಡ್ ಕಾಸ್ಟ್ ಮೀಟಿಂಗ್ ಅಲ್ಲಿ ಹೇಳಿದ್ರು. ಆ ಮೀಟಿಂಗ್ ಅಲ್ಲಿ ಅವ್ರು ಹೇಳಿದ ತಕ್ಷಣ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ PT ಮೌರ್ಯ ಎದ್ದು ನಿಂತ್ಕೊಳ್ತಾರೆ. ಎದ್ದು ನಿಂತ್ಕೊಂಡು ಸಿಕ್ಕಾಪಟ್ಟೆ ವಿರೋಧಿಸ್ತಾರೆ ಅಂಬೇಡ್ಕರ್. ಸಾಧ್ಯನೇ ಇಲ್ಲ, ನೀವು ಯಾರ್ಯಾರ್ದೋ ಪ್ರಭಾವಕ್ಕೊಳಗಾಗಿ ಮಾತಾಡ್ತಿದ್ದೀರಾ ಅಂತ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಅಂಬೇಡ್ಕರ್ ಸ್ವೀಕಾರ ಮಾಡಿಸಬೇಕು ಅಂತಿದ್ದ ಗೊತ್ತುಗಳಿಗೆ ಜನ ಸಪೋರ್ಟ್ ಮಾಡದೇ ಇರೋ ತರ ಮಾಡ್ತಾರೆ. ಗೊತ್ತುವಳಿ ಬಿದ್ದೋಗುತ್ತೆ. ಹೀಗಾಗಿ ಯಾವುದನ್ನ ಸಂಸ್ಕೃತವನ್ನ ಮತ್ತೊಮ್ಮೆ ಪುನರುಜ್ಜೀವನಗೊಳಿಸುವಂತಹ ಪ್ರಯತ್ನ ಆಗ್ಬೇಕಿತ್ತು ತಪ್ಪೋಗುತ್ತೆ. ಆದ್ರೆ ಆಶ್ಚರ್ಯದ ಸಂಗತಿ ಏನ್ ಗೊತ್ತೇನು, ಇದಾಗಿದ್ದು 1949ರ ಆಸ್ಪಾಸ್ನಲ್ಲಿ ಸ್ವಾತಂತ್ರ್ಯ ಬಂದ ಹೊಸದಲ್ಲಿ. 2000ನೇ ಇಸ್ವಿ 2001ನೇ ಇಸ್ವಿಯಲ್ಲಿ ಅದೇ BP ಮೌರ್ಯ ವಯಸ್ಸಾಗಿತ್ತು ಅವರಿಗೆ. NCERT ಡೈರೆಕ್ಟರ್ಗೆ ಪತ್ರ ಬರೆದು ಅವ್ರು ಹೇಳ್ತಾರೆ, ಸಂಸ್ಕೃತ ಎಲ್ಲರೂ ಕಲ್ತು ಬಿಟ್ರೆ ಸಹಜವಾಗಿಯೇ ಸಮಾನತೆ ಸಿದ್ಧಿಸುವಂತ ಸಾಧ್ಯತೆ ಇತ್ತು. ಅವತ್ತು ಬಾಬಾ ಸಾಹೇಬರು ಹೇಳಿದಾಗ ನಂಗೆ ಅದು ಅರ್ಥ ಆಗಲಿಲ್ಲ, ನಾನೇ ಅದನ್ನು ವಿರೋಧಿಸಿಬಿಟ್ಟೆ. ಅವತ್ತೇ ಇದನ್ನ ನಾನು ಒಪ್ಕೊಂಡ್ಬಿಟ್ಟಿದ್ರೆ, ನಾವೆಲ್ಲರೂ ಒಪ್ಕೊಂಡ್ಬಿಟ್ಟಿದ್ರೆ ಇವತ್ತಿನ ಭಾರತದ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ. ನನ್ಗೆ ಈಗ ಅರ್ಥ ಆಗ್ತಿದೆ, ಸಂಸ್ಕೃತ ರಾಷ್ಟ್ರ ಭಾಷೆ ಆಗಬೇಕು ಅಂತ ಬಾಬಾ ಸಾಹೇಬರು ಅಭಿಪ್ರಾಯ ಪಟ್ಟಿದ್ರು ಅಂತ ಮೌಲ್ಯ ಪತ್ರ ಬರೀತಾರೆ NCERT ಡೈರೆಕ್ಟರ್ಗೆ. ದುರದೃಷ್ಟದ ಸಂಗತಿ ಅಂತಂದ್ರೆ ಈ ದೇಶ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟರ ಮಟ್ಟಿಗೆ ಸಂಸ್ಕೃತದ ನಾಶಕ್ಕೋಸ್ಕರ ಪ್ರಯತ್ನ ಪಟ್ಟರು ಅಂತಂದ್ರೆ ಎಲ್ಲವೂ ಶುರುವಾಗೋದು 1786 ಕಲ್ಕತ್ತಾದ ಏಷಿಯಾಟಿಕ್ ಸೊಸೈಟಿಯಲ್ಲಿ ವಿಲಿಯಂ ಜೋನ್ಸ್ ಮಾತಾಡೋದ್ರ ಮೂಲಕ. ವಿಲಿಯಂ ಜೋನ್ಸ್ ಮಾತಾಡುವಾಗ ಆತ ಸಂಸ್ಕೃತವನ್ನ, ಲ್ಯಾಟಿನ್ ಅನ್ನ, ಗ್ರೀಕ್ನ ಈ ಭಾಷೆಗಳನ್ನ ಹೋಲಿಕೆ ಮಾಡಿ
ಈ ಮೂರೂ ಭಾಷೆಗಳು ಇನ್ನೊಂದು ಯಾವುದೋ ಭಾಷೆಯಿಂದ ಹುಟ್ಟಿದಾವೆ ಅಂತ ಅಲ್ಲಿಂದ ಶುರು ಮಾಡ್ತಾನೆ. ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅನ್ನೋದ್ರದ್ದೊಂದು ಕಲ್ಪನೆ ಬಂದಿದೆ ಅಲ್ಲಿಂದ. ಈ ಮೂರು ಭಾಷೆಗಳು ಸಂಸ್ಕೃತದಿಂದ ಅಲ್ಲ, ಸಂಸ್ಕೃತವೂ ಸೇರಿದಂತೆ ಈ ಮೂರು ಭಾಷೆಗಳು ಮತ್ಯಾವುದೋ ಲ್ಯಾಂಗ್ವೇಜ್ ಇಂದ ಹುಟ್ಟಿವೆ. ಆ ಲ್ಯಾಂಗ್ವೇಜು ಈ ಮೂರು ಭಾಷೆಯನ್ನು ಹುಟ್ಟಿಸಿ ಕಾಣಿಸೋಯ್ತು ಅಂತ ಅಲ್ಲಿಂದ ಶುರುವಾಯ್ತು ನೋಡಿ. ಈ ಚರ್ಚೆ ಎಲ್ಲಿಗೆ ಬಂತು ಅಂದ್ರೆ ಸಂಸ್ಕೃತ ಒರಿಜಿನಲ್ ಅಲ್ಲ, ಒರಿಜಿನಲ್ ಬೇರೆ ಯಾವುದೋ ಇದೆ ಅಂತ. ಆದ್ರೆ ಸಂಸ್ಕೃತದ ಸಾಮರ್ಥ್ಯ ಹೆಂಗಿತ್ತು ಅಂತಂದ್ರೆ, ಈಗಲೂ ನಾನು ಅನೇಕ ಬಾರಿ ಸಂಸ್ಕೃತದ ಬಗ್ಗೆ ಮಾತಾಡುವಾಗ, ಅಫ್ಕೋರ್ಸ್ ನಾನು ಸಂಸ್ಕೃತ MA ಕಟ್ಟಿದ್ದೀನಿ, ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ವೇದಾಂತದ ವಿಚಾರದಲ್ಲಿ ಸಂಸ್ಕೃತ MA ಕಟ್ಟಿ ಪ್ರತಿನಿತ್ಯ ತರ್ಕದ ವಿಚಾರದಲ್ಲಿ ಎಲ್ಲ ಕ್ಲಾಸಿಗೆ ಹೋಗ್ಬೇಕಾದ್ರೆ ನನ್ಗೆ ಅನ್ಸುತ್ತೆ, ನಮ್ಮ ಮಕ್ಕಳಿಗೆ ತರ್ಕವನ್ನ ಯಾವಾಗಲೂ ಕಲಿಸಬೇಕಿತ್ತು ನಾವು ಅಂತ. ಅನ್ನಂ ಭಟ್ರ ತರ್ಕಶಾಸ್ತ್ರ ಓದಬೇಕಾದಾಗ ಪ್ರತಿಕ್ಷಣವೂ ಅನ್ಸುತ್ತೆ ಯಾವಾಗ ಕಲಿಬೇಕಿತ್ತು ನಮ್ಮ ಮಕ್ಕಳಿದು. ಇವತ್ತು ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಕ್ಕಳ ಜೊತೆ ಮಾತನಾಡ್ತಾ ಹೇಳ್ತಿದ್ದೆ ಗುರುತ್ವದ ಕುರಿತಂತೆ. ಅನ್ನಂ ಭಟ್ಟರು ಹೇಳಿದ ಮಾತು ಅದು ನ್ಯೂಟನ್ಗಿಂತ 100 ವರ್ಷಗಳಿಗಿಂತ ಮುಂಚೆ. ಗುರುತ್ವ ಅವರು ಹೇಳ್ತಾರೆ, ನಾನು ಎಲ್ಲ ಸಂಸ್ಕೃತದವರು ಇರೋದ್ರೆ ನಾನು ಹೇಳಿದ್ರೆ ಬಾಲ ಭಾಷೆ ಆಗತ್ತೆ, ಹಿಂಗಾಗಿ ಮಾತನಾಡ್ಲಿಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಆದ್ರೆ ಸಂಸ್ಕೃತದ ವೈಶಿಷ್ಟ್ಯ ಯೋಚನೆ ಮಾಡಿ, ಏನು ಸುಂದರವಾಗಿರುವಂತದ್ದು ಅಂತಂದ್ರೆ, ನಾನು ಅದನ್ನೇ ಹೇಳ್ತಿದ್ದೆ, ಈ ಕರೋನಾ ಅನ್ನೋ ಹೆಸರನ್ನು ಯಾಕೆ ಇಟ್ರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಕರೋನಾ ಅನ್ನೋ ಹೆಸರನ್ನು ಇಟ್ರು ಅಷ್ಟೇ, ಅದಕ್ಕೆ ಏನ್ ಅರ್ಥ ಇದೆಯೋ ಹೆಂಗಿದೆಯೋ ಗೊತ್ತಿಲ್ಲ. ಯಾವುದೋ ಒಂದು ಪ್ರಚಂಡವಾಗಿರುವಂತಹ ಚಂಡಮಾರುತ ಬರುತ್ತೆ, ಎಲ್ಲಿ ನೀನು ಒಂದಿಟ್ರು, ಯಾಕೆ ಗೊತ್ತಿಲ್ಲ. ಆದ್ರೆ ಸಂಸ್ಕೃತದ ಪಂಡಿತನಿಗೆ ಹೆಸರಿಡು ಅಂತ ಕೊಟ್ಟರೆ ಅದು ಹುಟ್ಟಿರೋ ಜಾಗ ಯಾವುದು, ಅದು ಹೋಗ್ತಾ ಇರುವ ಸ್ಪೀಡ್ ಯಾವುದು ಅನ್ನೋದ್ರ ಮೇಲೆ ಆಧಾರವಾಗಿ ಇಟ್ಕೊಂಡು ಅದಕ್ಕೊಂದು ಹೆಸರು ಕೊಟ್ರೆ ಅದನ್ನು ಬೈಹಟ್ ಮಾಡೋ ಅಗತ್ಯವೇ ಇಲ್ಲ ಎಲ್ಲಿಂದ ಹುಟ್ಟು ಹೇಗೆ ಬಂತು ಅಂತ. ಯಾಕೆಂದ್ರೆ ಸಂಸ್ಕೃತ ಧಾತುವಿನ ಆಧಾರದ ಮೇಲೆ ನಿರ್ಮಾಣವಾಗಿರುವಂತ ಪದಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ಕೃ ಧಾತುವಿನಿಂದ ಮಾಡು ಅಂತ ಹೇಳೋದಾದ್ರೆ ಎಲ್ಲೆಲ್ಲಿ ಕೃ ಧಾತುವಿನ ಪದಗಳು ಬರ್ತವೋ ಅವೆಲ್ಲ ಕೃತಿಗೆ ಸಂಬಂಧಪಟ್ಟಿದ್ದೆ. ಮೂಲಕ್ಕೆ ಹೋಗಿ ನೋಡುವಂತ ಈ ಕಾಣಿಕೆ ಇದೆಯಲ್ಲ, ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಇಂಗ್ಲಿಷಿನ ಸಾಹಿತ್ಯಕಾರ ಹೇಳ್ತಾನೆ, ಸಂಸ್ಕೃತದ ವ್ಯಾಕರಣ ಎಂಥದ್ದು ಅಂತಂದ್ರೆ ಅದೊಂಥರ ಈ ಬಾಡಿಯನ್ನ ಡೈಸೆಕ್ಟ್ ಮಾಡಿ ಅಧ್ಯಯನ ಮಾಡ್ತಾರಲ್ಲ ಹಂಗೆ. ರೀಸನ್ ಇಲ್ಲದೆ ಇರುವಂತ ಲ್ಯಾಂಗ್ವೇಜ್ ಅಲ್ಲ ಇದು. ಜಗತ್ತಿನ ಯಾವ ಭಾಷೆಗೂ ಕೂಡ ಸಂಸ್ಕೃತದೊಂದಿಗೆ ಫೈಟ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂದ್ರೆ ಇದು ಸಮ್ಯಕೃತಂ ಅನ್ನೋ ಕಾರಣಕ್ಕೇನೆ. ಇದು ಇನ್ನೂ ರಿಫೈನ್ ಮಾಡುವಂಥದ್ದೇನು ಉಳಿಸದೇ ಇಲ್ಲ. ನಾನು ಒಬ್ಬ ಪಂಡಿತರ ಜೊತೆ ಮಾತಾಡ್ತಾ ಕೇಳಿದೆ, ಸಂಸ್ಕೃತ ರಿಫೈನ್ ಆಗಿರುವಂತ ಕಾಲಘಟ್ಟ ಹೆಂಗಿದೆ ಅಂತ. ಅವ್ರು ಹೇಳಿದ್ರು ಯಾವ ಕಾಲಘಟ್ಟವೂ ಇಲ್ಲ, ಮೊದಲೇನ್ ಸಂಸ್ಕೃತ ಇತ್ತು ಇವತ್ತು ಅದೇ ಇದೆ. ಬಹುಶಃ ಸರಳ ಸಂಸ್ಕೃತ ಅಂತ ಇರ್ಬೋದೇನೋ, ಆದ್ರೆ ಅವತ್ತಿನ ಸಂಸ್ಕೃತ, ಅವತ್ತಿನ ವ್ಯಾಕರಣ, ಇವತ್ತಿನ ಸಂಸ್ಕೃತ, ಇವತ್ತಿನ ವ್ಯಾಕರಣ ಹಂಗಂಗೆ ಇರುವಂತದ್ದು ಅಂತ. ಈ ಭಾಷೆಗಳಿಂದ ಮತ್ತು ಇದರಿಂದ ಹುಟ್ಟಿರುವಂತ ಭಾಷೆಗಳು ಮಾತ್ರ ಏನ್ ಬರೀತವೋ ಅದನ್ನು ಓದಬಲ್ಲವು. ಬೇರೆಯವರಿಗೆಲ್ಲ ಬರ್ದಿದ್ದನ್ನೆಲ್ಲ ಓದ್ಲಿಕ್ಕಾಗಲ್ಲ, ಬಹಳ ಕಷ್ಟ ಇದೆ. ನಮಗೆ ಬರೆದಿದ್ದನ್ನು ಓದುವಂತ ಸಾಧ್ಯತೆ ಇರೋದು ಈ ಕಾರಣಕ್ಕೆ. ನಾನು ತುಂಬಾ ಜನರಿಗೆ ಇವತ್ತು ಕಾಲೇಜ್ನಲ್ಲಿ ಮಾತಾಡ್ತಿರುವಾಗ ಹುಡುಗರಿಗೆ ಅದೇ ಹೇಳ್ತಿದ್ದೆ, ಸಂಸ್ಕೃತಕ್ಕೂ ಇಂಗ್ಲಿಷಿಗೂ ಕನಿಷ್ಠ ಪಕ್ಷ 1.5 ಅಡಿ ಅಂತರ ಇದೆ. ಹುಡುಗರಿಗೆ ಅರ್ಥ ಆಗಿಲ್ಲ 1.5 ಅಡಿ ಅಂತರ ಹೆಂಗೆ ಅಂತ. ನೀವು ಸುಮ್ಮನೆ ಯೋಚನೆ ಮಾಡಿ, ಮೈಂಡ್ ಅಂತ ತಕ್ಷಣ ಎಲ್ಲಿ ತೋರಿಸ್ತೀರಾ ಅಂತ ಕೇಳಿದ್ರೆ ಹುಡುಗರು ಇಲ್ಲಿ ಅಂತಂದ್ರು. ಮೈಂಡಿಗೆ ಅನುವಾದ ಏನಂದು ಮನಸ್ಸು ಅಂತ. ಮನಸ್ಸು ಎಲ್ಲಿದೆ ಅಂದ್ರೆ ಇಲ್ಲಿ 1.5 ಅಡಿ ಡಿಫರೆನ್ಸ್. ಎರಡು ಒಂದೇ ಹೆಂಗೆ? ರಾಜೀವ್ ಮಲ್ಹೋತ್ರ ಒಂದು ಪುಸ್ತಕ ಬರೆದಿದ್ದಾರೆ, ಸಂಸ್ಕೃತ್ ಅನ್ಟ್ರಾನ್ಸ್ಲೇಟಬಲ್ಸ್ ಅಂತ. ಸಂಸ್ಕೃತದಿಂದ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೇ ಆಗದೆ ಇರುವಂತ ಸಂಗತಿಗಳು ಯಾವ್ಯಾವು ಅಂತ. ಅದು ತುಂಬಾ ವಿಸ್ತಾರವಾಗಿರುವಂತ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ಧರ್ಮ ಇಸ್ ನಾಟ್ ಈಕ್ವಲ್ ಟು ರಿಲಿಜನ್. ನಮಗೂ ಬಹಳ ಬಾರಿ ಅನ್ಸುತ್ತೆ ಧರ್ಮ ಅನ್ನೋದೊಂದು ಯೂನಿವರ್ಸಲ್ ಸೆಟ್, ರಿಲಿಜನ್ ಅನ್ನೋದು ಅದರೊಳಗಿರುವಂತ ಒಂದು ಸಣ್ಣ ಸೆಟ್ ಅಷ್ಟೇ. 10 ರಿಲಿಜನ್ಗಳು ಇರ್ಬೋದು, ಆದರೆ ಧರ್ಮ ಒಂದು ಮಾತ್ರ. ಧರ್ಮ ಇಸ್ ಆಲ್ವೇಸ್ ಯೂನಿವರ್ಸಲ್. ಇದೊಂಥರ ಕ್ಲೌಡ್ ಸ್ಟೋರೇಜ್ ಇದ್ದಂತೆ, ಯಾರು ಬೇಕಿದ್ರು ಇಡಿ ಅದರಲ್ಲಿ. ಇಟ್ಸ್ ಅ ಕ್ಲೌಡ್ ಸ್ಟೋರೇಜ್. ಧರ್ಮ ಹಂಗಿರುತ್ತೆ ಅಂತ ಯು ಕ್ಯಾನಾಟ್ ಟ್ರಾನ್ಸ್ಲೇಟ್ ಇಟ್. ನಾವು ತುಂಬಾ ದೊಡ್ಡ ನಮ್ಮ ಹಿಂದೂ ಧರ್ಮದ ಕುರಿತಂತೆ ಅನೇಕ ಪ್ರಾಬ್ಲಮ್ಗಳಿಗೆ ಒಳಗಾಗಿರೋದು ಯಾಕೆ ಅಂತಂದ್ರೆ ನಾವು ಧರ್ಮವನ್ನು ರಿಲಿಜನ್ ಟ್ರಾನ್ಸ್ಲೇಟ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗಿರೋದು. ರಿಲಿಜನ್ಗೆ ಒಂದು ಮತ ಗ್ರಂಥ ಇರಬೇಕು, ಧರ್ಮಕ್ಕಿಲ್ಲ. ನಮ್ಮ ಪ್ರತಿಯೊಬ್ಬರು ಕೇಳ್ತಾರೆ, ನೋಡಿ ಅವ್ರಿಗೊಂದು ಮತ ಗ್ರಂಥ ಇದೆ, ನಿಮ್ಗೆ ಎಲ್ಲಿದೆ? ಚಿನ್ಮಯಾನಂದ ಹೇಳಿದ್ರು, ಹೌದು ಹಿಂದೂ ಧರ್ಮಕ್ಕೆ ಇಲ್ಲ. ಯಾಕೆ ಅಂತಂದ್ರೆ ಹಿಂದೂ ಧರ್ಮಕ್ಕೆ ಮತ ಗ್ರಂಥ ಅಂತಂದ್ರೆ ಒಂದು ಲೈಬ್ರರಿ ಇದೆ, ಒಂದು ಗ್ರಂಥ ಇಲ್ಲ. ಇವಾಗ ದೊಡ್ಡ ಲೈಬ್ರರಿ ಹೊಂದಿರುವಂತ ಧರ್ಮ ಇದು ಧರ್ಮ, ರಿಲಿಜನ್ ಅಲ್ಲ ಅಂತ ಚಿನ್ಮಯಾನಂದ ದುಡುಗಿ ಕೇಳಿದಂತ ಒಂದ್ಸಲ. ಹಿಂದೂ ಧರ್ಮದ ಸ್ಥಾಪಕರು ಯಾರು ಹೇಳಿ ನೋಡೋಣ?
ಈ ಕಾಲೇಜ್ ಹೋದಾಗ ಹೆಣ್ಮಕ್ಳು ಇಂಥದ್ದು ಪ್ರಶ್ನೆ ಕೇಳೋದು, ಸ್ವಲ್ಪ ಗೊಂದಲಕ್ಕೆ ಬೆಳೆಸ್ಬೇಕು ಅಂತ. ಚಿನ್ಮಯ ನನಗೂ ಉತ್ತರ ಹೇಳಿದ್ರು, ಸ್ಥಾಪಕರಿರೋದು ಹೇಗೆ ಅಂತಂದ್ರೆ ಅವ್ರು ಕೇಳ್ತಾರೆ, ಮೊದಲೇ ಪ್ರಶ್ನೆ ಕೇಳಿದ್ರಂತ ಹುಡುಗಿಗೆ, ಫಿಸಿಕ್ಸ್ ಯಾರು ಸ್ಥಾಪಿಸಿದ್ರು ಹೇಳಿ ನೋಡೋಣ. ಅವ್ರಿಗೆ ಗೊತ್ತಾಗಿಲ್ಲ. ಕೆಮಿಸ್ಟ್ರಿ ಯಾರು ಹೇಳು ಗೊತ್ತಾಗಲಿಲ್ಲ. ಬಯಾಲಜಿ ಯಾರು ಸ್ಥಾಪನೆ ಮಾಡಿದ್ರು ಹೇಳು ಗೊತ್ತಿಲ್ಲ. ಯಾರು ಬಯಾಲಜಿಗೆ ಅಪ್ಪ ಗೊತ್ತಿಲ್ಲ ಯಾರಿಗೂ. ಫಿಸಿಕ್ಸ್ಗೆ ಅಪ್ಪ ಯಾರು ಗೊತ್ತಿಲ್ಲ. ಆದರೆ ಫಿಸಿಕ್ಸ್ ನಲ್ಲಿ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ನಾವು ತಕ್ಷಣ ಹೇಳ್ತೀವಿ ಇಂಥವನು ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ನೋಡಿದ್ರು. ಗುರುತ್ವಾಕರ್ಷಣ ಶಕ್ತಿ ಯಾರು ಕಂಡುಹಿಡಿದ್ರು ಅಂದ್ರೆ ಇಂಥವ್ರು ಕಂಡುಹಿಡಿದ್ರು. ಸೈನ್ಸ್ಗೆ, ಮೂಲ ಸೈನ್ಸ್ಗೆ ಅಪ್ಪ ಇರಲ್ಲ, ಸ್ಥಾಪಕ ಇರಲ್ಲ. ಅದರಲ್ಲಿರುವಂಥ ಬೇರೆ ಬೇರೆ ಪಂಥಗಳಿಗೆ ಅದಕ್ಕೆಲ್ಲ ಮೂಲ ಸ್ಥಾಪಕರು ಇರ್ಬೋದಷ್ಟೇ. ಮೂಲ ಸೈನ್ಸಿಗೆ ಇರಲ್ಲ ಅಂತಂದ್ಮೇಲೆ ಮಾತೇ ಇಲ್ಲ. ಹಿಂದೂ ಧರ್ಮ ಅನ್ನೋದು ಮೂಲ ಸೈನ್ಸಿಗೆ ಸೇರಿರುವಂಥದ್ದಾಗಿರೋದ್ರಿಂದ ಇದಕ್ಕೆ ಯಾರು ಸ್ಥಾಪಕರು ಇರೋದಿಲ್ಲ ಅಂತ ಏನ್ ಬೆಸ್ಟ್ ಆನ್ಸರ್ ಪಾಸಿಬಲ್. ಅಂಡ್ ದಟ್ ಇಸ್ ಟ್ರೂ ಆಲ್ಸೋ. ಆದ್ರೆ ಯಾವತ್ತಿಂದ ರಿಲಿಜನ್ ಅಂತ ಇದನ್ನು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವಲ್ಲ, ರಿಲಿಜನ್ ನಲ್ಲಿ ಇರಬಹುದಾಗಿರುವಂತ ಎಲ್ಲ ಅಪಸವ್ಯಗಳನ್ನ ನಾವು ಧರ್ಮಕ್ಕೆ ಹೇಳಿದ ಮೇಲೆ ಪ್ರತಿಯೊಂದಕ್ಕೂ ಆನ್ಸರ್ ಮಾಡಬೇಕಾಗಿ ಬಂತು. ವಿವೇಕಾನಂದರು ಅಮೆರಿಕಾದಲ್ಲಿ ಹಿಂದೂ ಧರ್ಮದ ಮೇಲೆ ಒಂದು ಭಾಷಣ ಮಾಡ್ತಾರೆ, ಪ್ರತಿಯೊಬ್ಬ ತರುಣರು ಓದಬೇಕಾಗಿರುವಂತಹ ಭಾಷಣ. ವಿವೇಕಾನಂದರು ನನ್ಗನ್ಸುತ್ತೆ ಅಮೆರಿಕಾದಲ್ಲಿದ್ದಾಗ ಬರ್ಕೊಂಡು ಓದಿದಂತ ಏಕೈಕ ಭಾಷಣ. ಗೊತ್ತಿಲ್ಲ, ಅದನ್ನು ಶಾಶ್ವತವಾಗಿ ಉಳಿಬೇಕು ಅಂತ ಅವ್ರ ಮನಸ್ಸಲ್ಲಿ ಇತ್ತೋ ಗೊತ್ತಿಲ್ಲ ನನಗೆ. ಬರ್ಕೊಂಡು ಓದ್ತಾರೆ. ಆ ಭಾಷಣದಲ್ಲಿ ಅವರು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಆ ಭಾಷಣ ಮುಗಿದ ಮೇಲೆ ಅಕ್ಕ ನಿವೇದಿತಾ ಆ ಭಾಷಣವನ್ನು ಆನಂತರ ಓದ್ತಾಳೆ. ಅವ್ರು ಹೇಳ್ತಾಳೆ, ವಿವೇಕಾನಂದರು ಮಾತನಾಡೋಕ್ಕಿಂತ ಮುಂಚೆ ಹಿಂದೂ ಧರ್ಮ ಅಂತ ಒಂದಿತ್ತು, ಅವ್ರ ಮಾತು ಮುಗಿಸೋದ್ರ ವೇಳೆಗೆ ಅದು ಪುನರುಜ್ಜೀವನಗೊಂಡಿತ್ತು ಮತ್ತು ವಾಪಸ್ ಅದು ಹರಿಲಿಕ್ಕೆ ಶುರುವಾಗಿತ್ತು ಅಂತ, ನರನಾಡಿಗಳಲ್ಲಿ ಹರಿಯಕ್ಕೆ ಶುರುವಾಗಿತ್ತು ಅಂತ. ಇವತ್ತು ನಮ್ಗೆ ಏನಾದ್ರೂ ಆ ಬೇಸ್ ಇದೆಯಲ್ಲ, ಸರಿಯಾಗಿ ಬೇಸನ್ನು ರೀಚ್ ಮಾಡಿಸಿದ್ರೆ ನಮಗೆ ಕೇಳುವ ಪ್ರಶ್ನೆಗಳಲ್ಲ, ನಾವು ಕೊಡುವ ಉತ್ತರಗಳಿಗೆ ತಡಕಾಡಬೇಕು. ಆ ಥರದ ಉತ್ತರಗಳು ನಮ್ಮ ಬಳಿ ಇವೆ. ಅದರ ಪ್ರಾಬ್ಲಮ್ ಏನು ಅಂದ್ರೆ ಎಲ್ಲವನ್ನು ಇಂಗ್ಲಿಷಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಲ್ಲ, ಅದೇ ಪ್ರಾಬ್ಲಮ್. ಎಷ್ಟು ವೀಕೆಸ್ಟ್ ಲ್ಯಾಂಗ್ವೇಜ್ ಗೊತ್ತೇನು ಇಂಗ್ಲಿಷ್. ಭಾರತೀಯವಾದ ಯಾವುದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾನು ತಮಾಷೆ ಮಾಡ್ತಿದ್ದೆ ಎಲ್ಲರಿಗೂ, ನೀವು ಇಂಗ್ಲಿಷ್ನಲ್ಲಿ ಪೂಜೆ ಮಾಡ್ಬೋದು, ಯು ಕ್ಯಾನ್ ವರ್ಷಿಪ್. ಮಂಗಳಾರತಿ ಮಾಡಿ ಇಂಗ್ಲಿಷ್ನಲ್ಲಿ ಸಾಧ್ಯನೇ ಇಲ್ಲ. ನೀವು ಇಂಗ್ಲಿಷ್ನಲ್ಲಿ ಪಾಪಿಗಳಾಗ್ಬೋದು, ಸಿನ್ ಮಾಡ್ಬೋದು, ಪುಣ್ಯ ಮಾಡಿ ನೋಡೋಣ. ಆಗಲ್ಲ ಅಂತ, ಪುಣ್ಯ ಮಾಡಿಯೇ ಗೊತ್ತಿಲ್ಲ ಅಂತ. ನಾವು ಯಾವುದನ್ನ ಭಾರತೀಯವಾದನ್ನ ಎಕ್ಸ್ಪ್ಲೈನ್ ಮಾಡಬೇಕೋ ಆ ನಾಲೆಡ್ಜ್ ಬೇಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆ ಭಾಷೆಗೆ ಸಾಕಾಗಲ್ಲ. ಯಾವ್ದಾದ್ರೂ ಭಾಷೆ ಅದಕ್ಕೆ ಬೇಕು ಅಂತಂದ್ರೆ ನಮ್ಮದೇ ಭಾಷೆ ಬೇಕು, ಅದು ಸಂಸ್ಕೃತ. ಅವ್ರಿಗೆ ಗೊತ್ತಿತ್ತು ಈ ಸಂಸ್ಕೃತ ಭಾಷೆ ಕಿತ್ಕೊಂಡ್ಬಿಟ್ರೆ ಇವರು ತಮ್ಮ ಅನೇಕ ಸಂಗತಿಗಳಿಂದ ವಿವರಿಸಲಿಕ್ಕೆ ಆಗದೆ ಅವ್ರು ಸೋಲ್ಬೇಕಾಗತ್ತೆ ಮತ್ತು ನಮ್ಮನ್ನು ಅನುಸರಿಸಬೇಕಾಗತ್ತೆ ಅಂತ ಕಿತ್ತುಕೊಳ್ಳುವ ಪ್ರಯತ್ನ ನಡೆದಿದ್ದು ಈ ಕಾರಣಕ್ಕೋಸ್ಕರ. ಅದು ನಿರಂತರವಾಗಿ ಹೇಗೆ ನಡೀತು ಅಂತಂದ್ರೆ, ಏಷ್ಯಾಟಿಕ್ ಸೊಸೈಟಿಯಲ್ಲಿ ಚರ್ಚೆ ಶುರುವಾದ ನಂತರ ನಿಧಾನವಾಗಿ ಸಂಸ್ಕೃತವನ್ನು ಅವಹೇಳನ ಮಾಡುವಂತ, ತುಳಿಯುವಂತ ಪ್ರಯತ್ನಗಳು ವ್ಯಾಪಕವಾಗಿ ನಡೆಯಲಿಕ್ಕೆ ಶುರುವಾಯಿತು. ಆ ವ್ಯಾಪಕತೆ ಎಲ್ಲಿವರೆಗೂ ಬಂತು ಅಂತಂದ್ರೆ, ನಮ್ಮ ಕಾಲಘಟ್ಟದಲ್ಲೇ ಸಂಸ್ಕೃತವನ್ನು ನಾವು ಮೃತ ಭಾಷೆ ಅಂತ ನೋಡುವಂತ ಸ್ಥಿತಿ ಬಂತು. ಮೃತ ಭಾಷೆಯೂ ಕೂಡ 52 ವರ್ಷಗಳಿಂದ ತನ್ನದೇ ಆದ ಒಂದು ದಿನಪತ್ರಿಕೆಯನ್ನು ಹೊಂದಿದೆ ಅನ್ನೋದೇ ಇವರಿಗೆಲ್ರಿಗೂ ಆಗ್ಬೋದಾಗಿರುವಂತ ಒಂದು ಸಮರ್ಥವಾಗಿರುವಂತ ಸವಾಲು ಅಂತ. ಉತ್ತರ ಕೊಡಿ ಇದಕ್ಕೆ ಅಂತ. ಹೆಂಗೊಂದು ಮೃತ ಭಾಷೆ ಉಳಿಲಿಕ್ಕೆ ಸಾಧ್ಯ ಹಿಂಗೆ ಅಂತ. ಅದರ ಮಿತ್ರ ನಿಜವಾಗ್ಲೂ ಆಗ್ಬೇಕಾಗಿರೋದು ಏನು ಅಂತಂದ್ರೆ, ಸಂಸ್ಕೃತವನ್ನ ಇಷ್ಟು ಜೋರಾಗಿ ನಾವು ಮಾತನಾಡಿ ಎಲ್ಲ ಮಾಡ್ತೀವಿ ನಿಜ, ಆದರೆ ಅದು ಎಲ್ಲಿವರೆಗೂ ನಮ್ಮ ನಡುವೆ ಸಂಭಾಷಣೆಯಾಗಿ ಬರದಿಲ್ವೋ ಅಲ್ಲಿವರೆಗೂ ಅದು ಹೀಗೆ ಕರೆಯಲ್ಪಡುತ್ತೆ. ಎಲ್ಲಿವರೆಗೂ ನಾವು ಅದನ್ನು ನಿತ್ಯ ಬಳಸಲಿಕ್ಕೆ ಅಥವಾ ಕೊನೆಯ ಪಕ್ಷ ವಿಶೇಷಾಧ್ಯಯನಕ್ಕಾದರೂ ಸಂಸ್ಕೃತವನ್ನು ನಾವು ಬಳಸ್ಕೊಳ್ತೀವಿ ಅಂತ ಆಲೋಚನೆ ಮಾಡೋದಿಲ್ವೋ ಅಲ್ಲಿವರೆಗೂ ಸಾಧ್ಯ ಇಲ್ಲ ಅಂತ. ನಾನು ಸಂಸ್ಕೃತ ಯೂನಿವರ್ಸಿಟಿಗೆ ಹೋದಾಗ ವೈಸ್ ಚಾನ್ಸಲರ್ ನನಗೆ ಹೇಳ್ತಿದ್ರು, ಬಹಳ ಖುಷಿ ಆಗ್ತಿದೆ ಇತ್ತೀಚೆಗೆ ಅಂತ. ನಾನು ಕೇಳಿದೆ ಯಾಕೆ ಅಂತ. ತುಂಬ ಜನ ಇಂಜಿನಿಯರಿಂಗ್ ಓದ್ದವರು, ಕೆಲಸ ಮಾಡ್ತಾ ಇದ್ದವರು ತಮ್ಮ ಕೆಲಸವನ್ನು ಬಿಟ್ಟು ನಾವು ಸಂಸ್ಕೃತದ ಅಧ್ಯಯನ ಮಾಡಬೇಕು ಅಂತ ಬರ್ತಿದ್ದಾರೆ. ಬ್ರೈಟ್ ಫ್ಯೂಚರ್ ಕಾಣ್ತಿದೆ ನನಗೆ. ಅದು DVG ಹೇಳ್ತಾರೆ, ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲ ನಿನ್ನೊಳಗಿಗರು. ಈಗಿನ ಪೀಳಿಗೆಯಲ್ಲಿ ಅಜ್ಜ ಮುತ್ತಜ್ಜ ಮೂಲಜ್ಜ ಎಲ್ಲ ಸೇರ್ಕೊಂಡು ಬಂದಿದ್ದಾರಲ್ಲ, ಅವ್ರಿಗೆ ಅನಿಸಿದ್ರೆ ಸಮಥಿಂಗ್ ಇಸ್ ಗ್ರೇಟ್ ಇನ್ ದಿಸ್ ಅಂತ. ಏನೋ ಇದೆ, ನಾವು ಕಳ್ಕೊಂಡಿದ್ದೀವಿ ಅದನ್ನ ಅಂತ. ಆ ಕಳ್ಕೊಂಡಿರುವಂಥ ವ್ಯಾಕ್ಯೂಮ್ ಅನ್ನು ಫಿಲ್ ಮಾಡಬೇಕಲ್ಲ, ನಮ್ಮೆಲ್ಲರ ಜವಾಬ್ದಾರಿ. ಹೊಸ ಪೀಳಿಗೆಗೆ ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿಯನ್ನು ನಾವು ಹೊರಬೇಕಾಗಿದೆ. ಯಾಕೆಂತಂದರೆ ಅಕಸ್ಮಾತ್ ಈ ಭಾಷೆಯನ್ನು ಕಳ್ಕೊಂಡ್ವಿ ಅಂತಾದರೆ ಇನ್ನೂ ಸ್ವಾಭಿಮಾನ ಜಾಗೃತಿಗೆ ನಮ್ಮ ಬಳಿ ಏನೂ ಉಳ್ಕೊಳ್ಳಲ್ಲ, ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಭಿಮಾನ ಜಾಗೃತಿಗೆ ನಮ್ಮ ಬಳಿ ಇರ್ಬೋದಾಗಿರುವಂಥ ಈ ಕೆಲವು ಸಂಗತಿಗಳನ್ನು ಉಳಿಸ್ಕೊಳ್ಳೇಬೇಕಾಗಿರುವಂಥ ಅಗತ್ಯ ಇದಿದೆ.
ಸುಧರ್ಮ ಈ ಕ್ಯಾಲೆಂಡರ್ ನೋಡಿದಾಗ, ದಿನದರ್ಶಿಕೆ ನೋಡಿದಾಗ ನಂಗೆ ಸಂತೋಷ ಆಗಿದ್ದು ಆ ಕಾರಣಕ್ಕೋಸ್ಕರ. ಈ ಕ್ಯಾಲೆಂಡರ್ನ ವೈಶಿಷ್ಟ್ಯ ಏನು ಅಂತಂದ್ರೆ, ಈ ಬಾರಿ ಬಾಲಭಾರತ ಅನ್ನುವಂಥ ಸಂಗತಿ ತೆಗೆದುಕೊಂಡಿದ್ದೀವಿ ಅಂತ ಅವ್ರು ಹೇಳಿದರು. ಬಾಲಭಾರತ ಅಂತಂದ್ರೆ ಈ ಚಿಕ್ಕ ಮಕ್ಕಳಾಗಿದ್ದ ಕಾಲಕ್ಕೆ ಯಾರ್ಯಾರು ಎಂತ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ರು ಅನ್ನೋದನ್ನು ಬರೆದಿದ್ದಾರೆ. ಆದರ್ಶ ಗುರು ಶಿಷ್ಯರು, ಅದು ರಾಮಕೃಷ್ಣ ವಿವೇಕಾನಂದರ ಚಿಂತನೆಯನ್ನ ಕೊಡ್ತಾ ಪ್ರತಿಯೊಂದು ಪುಟದಲ್ಲೂ ಕೂಡ ಒಂದು ಅಪರೂಪದ ಸಂಗತಿಗಳನ್ನು ಜೋಡಿಸಿದ್ದಾರೆ. ಇಡೀ ದಿನದರ್ಶಿಕೆಯ ವೈಶಿಷ್ಟ್ಯ ಏನು ಅಂತಂದ್ರೆ, ನಾವು ನಮ್ಮ ನಿಜವಾದ ಹೀರೋಗಳ ಜೀವನವನ್ನು ಸೆಲೆಬ್ರೇಟ್ ಮಾಡಬಹುದಾಗಿರುವಂಥ ಅವಕಾಶ ಇದರಲ್ಲಿ ಜೋಡಿಸಿದ್ದಾರೆ. ಗುರು ಗೋವಿಂದ್ ಸಿಂಗ್ರ ಜಯಂತಿ ಇದೆ ಆರಂಭದಲ್ಲೇ, ವಿವೇಕಾನಂದರ ಜಯಂತಿ ನಾಡಿದ್ದಿದೆ, ತಿಥಿ ಪ್ರಕಾರವೂ ಜಯಂತಿ ಯಾವತ್ತಿದೆ ಅಂತ ಇದೆ. ಇವೆಲ್ಲವನ್ನೂ ಆಚರಣೆ ಮಾಡಬೇಕು. ಪ್ರತಿ ಬಾರಿ ಇದನ್ನು ಆಚರಣೆ ಮಾಡುವಾಗ ಮತ್ತೊಮ್ಮೆ ಇತಿಹಾಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಕೆಲವು ಸಿಖ್ಖರು ಈ ದೇಶದ ಪ್ರಧಾನಮಂತ್ರಿಯನ್ನ ಅಸ್ಯಾಸಿನೇಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರಲ್ಲ, ಅವಕಾಶವನ್ನು ಬಳಸಿಕೊಂಡು ಪ್ರಧಾನಮಂತ್ರಿಯನ್ನೇ ಕೊಂದು ಬಿಡಬೇಕು ಎನ್ನುವಂಥ ಪ್ರಯತ್ನವನ್ನು ಮಾಡ್ತಾರಲ್ಲ. ಆದರೆ ಗೊತ್ತೇನು, ಒಂದು ಕಾಲದಲ್ಲಿ ಸಿಖ್ಖರು ಹೇಗಿದ್ರು ಅಂದರೆ, ಈಗಲೂ ನಾನು ಬಹುತೇಕ ಸಿಖ್ಖರು ಅಂತ ಹೇಳಲ್ಲ, ಎಲ್ಲೋ ಕೆಲವು ಫ್ರಿಂಜ್ ಎಲಿಮೆಂಟ್ಗಳು ಮಾತ್ರ ಈ ಥರದ ಕೆಲಸವನ್ನು ಮಾಡ್ತಿವೆ. ಆದರೆ ಗುರು ಗೋವಿಂದ ಸಿಂಗರ ಕಾಲದ ಸಿಖ್ಖರು ಅಥವಾ ಅದಕ್ಕಿಂತಲೂ ಮುಂಚೆ ಅವರ ಅಷ್ಟೂ ಗುರುಗಳು, 9 ಗುರುಗಳು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠವಾಗಿ ರಾಷ್ಟ್ರ ರಕ್ಷಣೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು. ಗುರು ಗೋವಿಂದ ಸಿಂಗರಂತೂ ಹೋರಾಟ ಮಾಡಿದ್ದಲ್ಲದೆ ತಮ್ಮ 2 ಮಕ್ಕಳನ್ನ ರಾಷ್ಟ್ರಕ್ಕೋಸ್ಕರ ಬಲಿವೇದಿಗೆ ಸಮರ್ಪಿಸಿದವರು. ಜೊರಾವರ್ ಸಿಂಹ ಮತ್ತು ಫತೇಹ್ ಸಿಂಹನನ್ನ ಬಲಿವೇದಿಗೆ ಸಮರ್ಪಿಸಿದವರು. ವೀರ್ ಬಾಲಾ ದಿವಸ್ ಅಂತ ಈ ಮುಂದೆ ಪ್ರತಿ ವರ್ಷ ಅದನ್ನು ಆಚರಿಸಬೇಕು ಅಂತ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದಾರೆ. ಯಾವುದಕ್ಕೋಸ್ಕರ ಪ್ರಾಣ ಕೊಟ್ಟರು? ಧರ್ಮ ಸ್ಥಾಪನೆಗೋಸ್ಕರ ಪ್ರಾಣ ಕೊಟ್ಟರು. ಈ ಧರ್ಮ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ಉಳಿಸಿಕೊಂಡಿದ್ದು. ಮತಾಂತರವಾದರೆ ಜೀವ ಉಳಿಯುತ್ತೆ ಅಂತ ಗೊತ್ತಿತ್ತು ಇಬ್ಬರಿಗೂ, ಪುಟ್ ಮಕ್ಕಳು. ಅದರ ಬೇಕಿದ್ರೆ ಪ್ರಾಣ ಕೊಡ್ತೀವಿ, ಅದನ್ನ ಮತಾಂತರ ಆಗ್ಲಿಕ್ಕೆ ಒಪ್ಕೊಡಲ್ಲ. ಯಾಕೆಂದ್ರೆ ನಮ್ಮ ಅಪ್ಪ ಗುರು ಗೋವಿಂದ್ ಸಿಂಗ್ರಪ್ಪ, ಅವ್ರ ಮಕ್ಕಳು ನಾವು ಗೊತ್ತಿದ್ದ ನಿಮ್ಗೆ ಅಂತ ರಾಜನಿಗೆ ಹೇಳದವರು. ನನ್ನ ತಾತ ಯಾರು ಗೊತ್ತು ತಾನೆ ನಿಂಗೆ ಅಂತ ನೆನಪಿಸ್ಕೊಳ್ತಾರೆ. ಅವ್ರನ್ನ ಜೀವಂತ ಸಮಾಧಿ ಮಾಡ್ಲಿಕ್ಕೆ ಇಟ್ಟಿಗೆ ಕಟ್ಟಿ ಜೋಡಿಸ್ತಾರಂತೆ. ಈ ಮಕ್ಕಳು ಏನ್ ಮಾಡ್ತಾರೆ ನೋಡೋಣ ಅಂತ. ಒಬ್ಬರಿಗೆ 7 ವರ್ಷ, ಇನ್ನೊಬ್ಬರಿಗೆ 9 ವರ್ಷ, ಪುಟ್ ಮಕ್ಕಳು. ದೊಡ್ಡವನಾಗಿದ್ದವನ ಕಣ್ಣಿಂದ ನೀರು ಬಂದ್ಬಿಡ್ತು. ಸ್ವಲ್ಪ ಎತ್ತರಕ್ಕೆ ಬರ್ತಿದ್ದಂತೆ, ಚಿಕ್ಕವನ್ ತಲೆ ಮೇಲೆ ಬಿತ್ತಂಥದ್ದು. ಅವನ ಮೇಲೆ ನೋಡ್ತಾರೆ, ಏಯ್ ಅಳ್ತಾ ಇದ್ದೇನೋ, ಅಪ್ಪನ ನೆನಪಿಸ್ಕೋ, ತಾತನ ನೆನಪಿಸ್ಕೋ, ಸಾಯೋ ಕಾಲಕ್ಕೆ ಹೇಳಿ ಆಗ್ತೀಯ, ನೀನ್ ಯಾಕೆ ಮತ್ತೆ ಇಲ್ಲಿಗೆ ಬಂದೆ, ಹೋಗ್ಬೇಕಿತ್ತು, ಮತಾಂತರ ಆಗ್ಬೇಕಿತ್ತು ಅಂತ ತಮ್ಮ ಸ್ವಲ್ಪ ಬೈತಾನೆ. ಅಣ್ಣ ಹೇಳಿದಂತೆ, ಇಲ್ಲ ಕಣ, ಸಾಯ್ತೀನಿ ಅಂತ ಹೆದರ್ತಾ ಇಲ್ಲ, ಧರ್ಮಕ್ಕೋಸ್ಕರ ಪ್ರಾಣ ಕೊಡುವಂತ ಮೊದಲನೇ ಅವಕಾಶ ನಿಂದಲ್ಲ ಮಾರೆ, ನನಗಿಂತ ಚಿಕ್ಕವನಲ್ಲ ನೀನು. ಸಮಾಧಿ ಆದ್ರೆ ಜೀವಂತ ಸಮಾಧಿ ಮೊದಲು ನಿಂದಾಗತ್ತೆ, ಆಮೇಲೆ ನಂದಾಗತ್ತೆ. ನಿನಗೆ ಅವಕಾಶ ಮೊದಲು ಸಿಗುತ್ತಲ್ಲ ಅಂತ ಸಂಕಟ ಆಗ್ತಿದೆ ಅಷ್ಟೇ ನನಗೆ. ನಾನು ನಿನ್ನಷ್ಟೇ ಪ್ರೀತಿಯಿಂದ ಈ ಧರ್ಮಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಪ್ರಾಣ ಕೊಟ್ಟವರು ಅವರಿಬ್ರು. ನಮ್ಮನ್ನು ಬೆಸೆಯಬಲ್ಲ ಸಾಮರ್ಥ್ಯ ಇದ್ದವರು, ಆದರೆ ಗೊತ್ತಿಲ್ಲದೆ ಒಡೆಯೋದಕ್ಕೆ ನಿಂತ್ಬಿಟ್ವಲ್ಲ. ಎಲ್ಲಿವರೆಗೂ ಒಡೆಯೋದಕ್ಕೆ ನಿಂತಿದ್ದೀವಿ ನಾವು ಇವತ್ತು ಅಂತಂದ್ರೆ, ಭಾಷೆಯ ಹೆಸರಿನಲ್ಲಿ ದೇಶವನ್ನು ಚೂರು ಮಾಡೋಣ. ನನ್ನ ಭಾಷೆ ಗ್ರೇಟ್, ಹೌದಪ್ಪ ನನ್ನ ಭಾಷೆ ಗ್ರೇಟು ಸರಿ, ಆದರೆ ರಾಷ್ಟ್ರಕ್ಕೆ ಪೂರಕವಾಗಿ ಗ್ರೇಟ್ ಆಗ್ಬೇಕಲ್ಲ. ಅದು ರಾಷ್ಟ್ರಕ್ಕೆ ವಿರೋಧವಾಗಿ ಅಲ್ವಲ್ಲ. ಕಾಶ್ಮೀರಿಯ ತರ ಪಂಜಾಬಿಯತ್ತು, ಪಂಜಾಬಿಯ ತರ ಕನ್ನಡತೆ ತರ ತಮಿಳತೆ, ಈ ತರ ಎಲ್ಲರೂ ತಮ್ಮ ತಂದ್ಕೊಂಡು ಪ್ರತ್ಯೇಕ ಮಾಡ್ಕೊಳ್ತೀವಿ ಅಂತ ಕೂತ್ರೆ ಈ ರಾಷ್ಟ್ರವನ್ನ ಏಕರಸವಾಗಿ ಕಾಪಾಡೋದು ಎಲ್ಲಿಂದ ಸಾಧ್ಯ? 75ನೇ ವರ್ಷದ ಸ್ವಾತಂತ್ರ್ಯದ ಈ ಸಂಭ್ರಮವನ್ನು ಆಚರಿಸುವಾಗ ನಾವು ಎಲ್ಲಾದರೂ ಈ ತರ ಆಲೋಚನೆ ಮಾಡ್ತಾ ಕೂತಿದ್ದೀವಿ ಅಂತಂದ್ರೆ, ಏನ್ ಕೆಟ್ಟ ಮಾನಸಿಕ ಅವಸ್ಥೆಗೆ ತಲುಪಿದ್ದೀವಿ. ಹೇಳ್ತೀನಲ್ಲ, ಈ ಬ್ರಿಟಿಷರು ಆಳ್ವಿಕೆ ಮಾಡಿ ನಮ್ಮ ತಲೆಯನ್ನ ಹೆಂಗ್ ಹಾಳು ಮಾಡಿಟ್ಟು ಹೋಗಿದ್ದಾರೆ ಅಂತಂದ್ರೆ, ಸುಖದ ಸುಪ್ಪತ್ತಿಗೆಯನ್ನೇ ಕೊಟ್ಟರು, ಕುಡಿಲಿಕ್ಕೆ ಬೆಸ್ಟ್ ನೀರನ್ನ, ಅತ್ಯಂತ ಶ್ರೇಷ್ಠವಾಗಿರುವಂತ ನೀರನ್ನೇ ಕೊಟ್ಟರು, ಚರಂಡಿಯ ನೀರನ್ನೇ ಕುಡಿತೀವಿ ಅಂತ ನಿಶ್ಚಯ ಮಾಡಿದ್ರೆ ಏನ್ ಹೇಳೋಣ, ಏನ್ ಹೇಳಬೇಕು ಇಂಥವರಿಗೆ? ಎಂತ ಅದ್ಭುತವಾದ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. 500 ವರ್ಷಗಳಿಂದ ಡಿಸ್ಪ್ಯೂಟ್ ಅಲ್ಲಿ ಇದ್ದಂತ, ಕಟ್ಟಲಿಕ್ಕಾಗದೆ ಬಿದ್ದಿದ್ದಂತ ರಾಮ ಮಂದಿರ ಈಗ ಮತ್ತೆ ತಲೆ ಎತ್ತಿ ನಿಲ್ತಾ ಇದೆ. ಯಾವ ಕಾಶಿಗೆ ಹೋದ್ರೆ ಮತ್ತೊಬ್ಬರು ಸಾಕ್ತಾರೆ ಅಂತ ಕಷ್ಟಪಡ್ಕೊಂಡು ನಡ್ಕೊಂಡು ಹೋಗ್ಬೇಕಿತ್ತು, ಒಂದು ಅದ್ಭುತವಾಗಿರುವಂತ ಕಾರಿಡಾರ್ ನಿರ್ಮಾಣ ಆಗ್ತಿದೆ. ದೂರದ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತದ ಭವ್ಯವಾಗಿರುವಂತ ದೇವಸ್ಥಾನದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದೆ. ಆ ದೇವಸ್ಥಾನದ ನಿರ್ಮಾಣ ಕಾರ್ಯ ವೇಗವಾಗಿ ನಡೀತಿದೆ. ಭಾರತದ ಚಿಂತನೆಗಳು ವಾಪಸ್ ಮರುಕಳಿಸ್ತಿವೆ. ಜಗತ್ತಿನ ಮೂಲೆಗಳಲ್ಲಿ ಜೂನ್ 21 ಅಂತ ಬಂದ್ರೆ ಯೋಗ ಡೇಯದ್ದೇ ಆಲೋಚನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ್ದೇ ಚರ್ಚೆ ನಡೆಯುವ ಮಟ್ಟಿಗೆ ಭಾರತ ಇಷ್ಟು ಬದಲಾಗ್ತಾ
ಇರುವ ಕಾಲಕ್ಕೆ ಆರ್ಥಿಕ ಶಕ್ತಿಯಾಗಿ ಭಾರತ ಡೆವಲಪ್ ಆಗ್ತಿದೆ. ಜಗತ್ತೆಲ್ಲ ಕರೋನಾಕ್ಕೆ ಸಿಕ್ಕಾಕೊಂಡು ಎಲ್ಲರ ಆರ್ಥಿಕ ಶಕ್ತಿ ಕುಸಿತಾ ಇದೆ ಅಂತಿರುವಾಗ ನಮ್ಮ ಆರ್ಥಿಕ ಶಕ್ತಿ ಮತ್ತೆ ಬೆಳೀತಾ ಇದೆ. ಇತ್ತೀಚೆಗೆ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮದ ವರದಿ ಏನ್ ಹೇಳುತ್ತೆ ಗೊತ್ತೇನು? ಭಾರತ 2030 ವೇಳೆಗೆ ಏಷ್ಯಾದ 2ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಪಾನ್ ಅನ್ನು ಹಿಂದಿಕ್ಕಲಿದೆ ಅಂತ ಹೇಳಲಿಕ್ಕೆ ಹೊರಟಿದೆ. ನಾವು ಬದಲಾಗ್ತಿದ್ದೀವಿ. ಜಗತ್ತಿನ ಅನೇಕ ರಾಷ್ಟ್ರಗಳ ಪ್ರಮುಖ ದೊಡ್ಡ ದೊಡ್ಡ ಕಂಪನಿಗಳು ಭಾರತವನ್ನು ಹುಡುಕೊಂಡು ಬರ್ಲಿಕ್ಕೆ ಸಿದ್ಧವಾಗಿವೆ. ಕರೋನಾ ನಂತರ ಎಲ್ಲ ಕಂಪನಿಗಳು ಲಾಕ್ಔಟ್ ಮಾಡಿಕೊಂಡು ದಿವಾಳಿ ಎದ್ದು ಹೋಗ್ಬೇಕಾಗಿತ್ತು. ಈ ದೇಶದಲ್ಲಿ ಆ ಕಂಪನಿಗಳು ದಿವಾಳಿ ಎಳದೆ ಕೋಟ್ಯಂತರ ಜನರ ಲೈಫ್ ಅನ್ನು ಉಳಿಸಿವೆ. ಹೆಂಗ್ ಸಾಧ್ಯ ಆಯಿತು ಇದೆಲ್ಲ? ಈ ದೇಶದ ಸ್ವಾಭಿಮಾನವನ್ನ ಜಾಗೃತಿ ಮಾಡುವಂತ ಪುಟ್ಟ ಪ್ರಯತ್ನದಿಂದ ಅಷ್ಟೇ ಸಾಧ್ಯವಾಗಿದೆ. ನಾವೆಲ್ಲ ಇದಕ್ಕೆ ಪೂರಕವಾಗಿ ನಿಂತು ಈ ಸ್ವಾಭಿಮಾನ ಜಾಗೃತಿಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ತೀವಿ ಅಂತಂದ್ರೆ ಈ ದೇಶ ಯಾವ ಸ್ಥಿತಿಯನ್ನು ಮುಟ್ಟಬಹುದು ಅನ್ನೋದನ್ನ ಒಂದು ಕ್ಷಣ ಆಲೋಚನೆ ಮಾಡಿದ್ದೀವಿ. ನಮ್ಮೆಲ್ಲರ ಜೀವಿತಾವಧಿಯ ಸಾಧನೆ ಆಗಬೇಕಾಗಿರೋದು ಅದೇ. ನಂಗೆ ಯಾವಾಗಲೂ ಅನ್ಸುತ್ತೆ, ನಮ್ಮ ದೇಶದ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದ್ರೆ ಸಿಕ್ಕಾಪಟ್ಟೆ ಫೈಟ್ ಮಾಡ್ತೀವಿ. ಇನ್ನೇನು ದೋಣಿ ದಡಕ್ಕೆ ಸೇರುತ್ತೆ ಅನ್ನೋ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತಲ್ಲ, ಆಗ ನಾವು ಡಿಸೈಡ್ ಮಾಡಿಬಿಟ್ಟು ಆ ದಡ ಸೇರೇ ಬಿಡ್ತು, ಇನ್ನು ನಾನು ಹುಟ್ಟು ಹಾಕಬೇಕಾಗಿಲ್ಲ ಅಂತ ನನ್ನ ಪಾಡಿಗೆ ನಾನು ಇದ್ಬಿಡ್ತು. ದೋಣಿ ದಡಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತಿರುತ್ತೆ. ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಇನ್ನೊಂದು 4 ವರ್ಷ ಜನ ಪಟ್ಟಾಗಿ ನಿಂತ್ಕೊಂಡು ಹೀಗೆ ಆಗಬೇಕು ಅಂತ ಆ ಎಲ್ಲ ಹೋರಾಟಗಾರರು ಪ್ರಯತ್ನ ಪಟ್ಟಿದ್ರೆ ಭಾರತ ಆವಾಗಲೇ ಸರಿ ಹೋಗುತ್ತೆ. ನಾವು ಗೆದ್ದುಕೊಟ್ಟಾಯ್ತು, ಇನ್ನಿವ್ರು ನೋಡ್ಕೊಳ್ತಾರೆ ಅಂತ ಬಿಟ್ರಲ್ಲ, ನೋಡ್ಕೊಳ್ಳೋರೆಲ್ಲ ಹಿಂಗೆ ಮಾಡಿಟ್ರು. ಈಗಲೂ ಒದ್ದಾಡ್ತೀವಿ. ಇನ್ನೊಂದು 4-5 ವರ್ಷ ಒದ್ದಾಡಬೇಕಾಗಿದೆ, ಹುಟ್ಟು ಹಾಕಬೇಕಾಗಿದೆ. ಈ ಹುಟ್ಟು ಹಾಕೋದನ್ನ ನಾವೇನಾದ್ರೂ ಈಗ ನಿಲ್ಲಿಸಿದ್ರೆ, ಎಲ್ಲ ಚೆನ್ನಾಗಿದೆ ಅಂತ ನಾವೇನಾದ್ರೂ ನಿಲ್ಲಿಸಿದ್ರೆ ಮತ್ತೆ ದುಷ್ಟಶಕ್ತಿಗಳ ತಾಂಡವ ನೃತ್ಯ ನಡೆಯುತ್ತೆ. ಅದನ್ನು ತಡಿಲಿಕ್ಕೋಸ್ಕರ ಹುಟ್ಟು ಹಾಕ್ತಾನೆ ಇರಬೇಕಾಗಿದೆ. ಆ ಭಾರತವನ್ನು ಪುನರ್ ನಿರ್ಮಾಣ ಮಾಡಬೇಕು. ಯಾವ ವೈಭವದ ಭಾರತದ ಕುರಿತಂತೆ ನಾವು ಮಾತನಾಡ್ತಿದ್ವೋ ಅದೇ ವೈಭವಕ್ಕೆ ಭಾರತವನ್ನು ಮತ್ತೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ ಬಲವಾಗಿ ನಿಲ್ಲಬೇಕಾದಂಥ ಅಗತ್ಯ ಇದೆ. ಆ ಬಲವಾಗಿ ನಿಲ್ಲುವ ಶಕ್ತಿಯನ್ನು ಭಗವಂತ ನಮ್ಗೆ ಕೊಡಲಿ ಅಂತ ಅಷ್ಟೇ ನಾನು ಕೂಡ ಪ್ರಾರ್ಥಿಸೋದು. ಈ ಸುಂದರ ದಿನಪತ್ರಿಕೆಯ ಮತ್ತೊಂದು ವೈಶಿಷ್ಟ್ಯ ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಕೊನೆ ಪುಟ ಇದು ಕಾಪಾಡಿಕೊಳ್ಬೋದಾಗಿರುವಂಥ ಪೇಜ್. 75 ಜನ ಮಹಾಪುರುಷರ ಫೋಟೋಗಳನ್ನು ಇದರಲ್ಲಿ ಹಾಕಿದ್ದಾರೆ. ಏನು ಮಾಡಬೇಕಾಗಿಲ್ಲ, ನಮ್ಮ ಮಕ್ಕಳನ್ನು ಕೂರಿಸ್ಕೊಂಡು ವಾರಕ್ಕೊಬ್ಬರನ್ನು ಕೊಟ್ಟರು ಈ ವರ್ಷ ಮುಗಿದೋಗುತ್ತೆ. ವಾರಕ್ಕೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಸ್ವಲ್ಪ ಅವರ ಜೀವನವನ್ನು ಅಧ್ಯಯನ ಮಾಡಿ ಸ್ವಲ್ಪ ಗೂಗಲ್ ಸರ್ಚ್ ಮಾಡಿಕೊಂಡು ಅವ್ರು ಏನು ಹೇಗೆ ಅಂತ ನೋಡಿಕೊಂಡು ನಾವೇನಾದರೂ ಮಾತನಾಡ್ತೀವಿ ಅಂತ ಆಗಿ ಆ ಮಕ್ಕಳ ಜೊತೆ ಹಂಚ್ಕೊಳ್ತೀವಿ ಅಂತಾದರೆ ವರ್ಷ ಕಳೆಯೋದ್ರೊಳಗಾಗಿ ನಮ್ಮ ಮಕ್ಕಳು 50ಕ್ಕೂ ಹೆಚ್ಚು ಮಹಾಪುರುಷರನ್ನ ತಿಳ್ಕೊಂಡಿರ್ತಾರೆ. ಸ್ವಾಭಿಮಾನದ ಜಾಗೃತಿಯ ಒಂದು ಶ್ರೇಷ್ಠ ಪ್ರಯತ್ನ ನಮ್ಮ ಮನೆಯಲ್ಲಿ ಶುರುವಾಗುತ್ತೆ ಅಂತ. ಎಂಥ ಸುಂದರವಾದ ಪ್ರಯತ್ನ. ಬಟ್ ನಾವು ಹೆಂಗಿದ್ದೀವಿ ಅಂತಂದರೆ ಮನೆಗೆ ಇದನ್ನು ತಗೊಂಡು ಹೋದಾಗ ಇವ್ರ ಕಥೆನೂ ಅವರೇ ಕೊಟ್ಟುಬಿಟ್ಟಿದ್ರೆ ಚೆನ್ನಾಗಿತ್ತು. ನಮ್ಗೆ ತೃಪ್ತಿ ಅನ್ನೋದೇ ಇಲ್ಲ. ಏನಾದರೂ ಆಗಲಿ ಯಾರೋ ನೀಟಾಗಿ ಮಾಡಿಕೊಟ್ರೆ ಸರಿ ಅಂತ. ಆಮೇಲೆ ಕಥೆ ಕೊಟ್ಟರೆ ಓದ್ತಿದ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಸುಧರ್ಮದಲ್ಲಿ ಪ್ರತಿನಿತ್ಯವೂ ಬರ್ತಿದೆ. ಗೂಗಲ್ ಸರ್ಚ್ ಮಾಡಬೇಕಾಗಿಲ್ಲ, ನೀವು ಸುಧರ್ಮ ಸರ್ಚ್ ಮಾಡಿದರೆ ಸಾಕು. ಸ್ವಲ್ಪ ಸುಧರ್ಮ ಒಂದರ ಹುಡುಕಾಡಿಬಿಟ್ರೆ ಅದು ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಸಾಧ್ಯ ಮಾಡ್ಕೊಡ್ತಿದ್ದ. ಇವೆಲ್ಲ ಪ್ರಯತ್ನಗಳ ದೃಷ್ಟಿಯಿಂದ ನಾವು ಹೋಗಬೇಕಾಗಿದೆ ಅಂತ, ನಾವು ಸಮಾಜವನ್ನು ಮುಟ್ಟಬೇಕಾಗಿದೆ ಅಂತ. ನನಗೆ ಕೇಳೋದಾದರೆ ಸಂಸ್ಕೃತ ದಿನಪತ್ರಿಕೆ ನಮ್ಮ ನಡುವೆ ಬಿಡುಗಡೆ ಅಷ್ಟೇ ಆಗದೆ ಕೆಲವು ಕಾಲೇಜುಗಳಲ್ಲಿ ಬಿಡುಗಡೆ ಆಗಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಕಾಲೇಜಿನ ತರುಣರಿಗೆ ರೀಚ್ ಆಗಬೇಕಿತ್ತು ಅಂತ. ಸೊ ಆ ಕಾಲೇಜುಗಳಲ್ಲಿ ಬಿಡುಗಡೆ ಆಗೋದ್ರ ಮೂಲಕ ಏನಿದೆ ಇದರೊಳಗೆ ಅಂತ ಆ ಮಕ್ಕಳಿಗೆ ರೀಚ್ ಆದರೆ ಒಂದಷ್ಟು ತರುಣಿಯರಾದರೂ ಈ ದಿಕ್ಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂದರೆ ನಮ್ಮ ಪ್ರಯತ್ನ ದೊಡ್ಡ ಮಟ್ಟಿಗೆ ಮುಗಿಯುತ್ತೆ. ನಮ್ಮೊಂಥರ ರಿಲೇ ಓಟ ಇದ್ದಂತೆ. ನಾವು ಓಡುವಾಗ ನಮ್ಮ ಕೈಲಿರೋ ಗೋಲನ್ನ ಮುಂದಿನ ಕೈನವರು ದಾಟಿಸ್ಬಿಟ್ರೆ ಸಮಾಧಾನ, ನೀನು ಓಡಪ್ಪ. ಪ್ರತಿಯೊಬ್ಬರು ಹಾಗೆ ಮಾಡ್ಬೇಕು. ಆ ಓಡುವ ಪ್ರಯತ್ನಕ್ಕೆ ಸಿದ್ಧರಾಗಿರುವಂಥ ತರುಣರ ಕೈಯಲ್ಲಿ ಮುಂದಿನ ಪೀಳಿಗೆಗೆ ಬೇಕಾಗಿರುವಂಥ ಜ್ಯೋತಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸುಧರ್ಮ ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಇದೆ. ನಾನು ಸುಧರ್ಮದ ಕೆಲವು ವರ್ಷಗಳಿಂದ ಅವ್ರ ಜೊತೆ ಒಡನಾಡಿಯಾಗಿದ್ದು. ಕೆಲವು ವರ್ಷಗಳಿಂದ ಸುಧರ್ಮದಲ್ಲಿ ರೆಲೋ ಪ್ಲೇಕ್ ಹಾಕುವಾಗ ಅವ್ರ ಮನೆಗೆ ಹೋಗಿದ್ದೆ. ಸಂಪತ್ ಕುಮಾರ್ ಅವ್ರನ್ನ ಮಾತನಾಡಿಸಿ
ಸುಧರ್ಮಕ್ಕೆ ಬರಬೇಕಾಗಿರುವಂತ ಸರ್ಕಾರದ ಹಣಕ್ಕೋಸ್ಕರ ಅಲ್ಲಿವರೆಗೂ ಹೋಗಿ ಕೇಳಿ ಏನು ಅಂತ ಕೇಳಿದ್ರೆ ಸರ್ಕಾರದ ಯಾವ ಬಾಗಿಲು ಬಡಿದ್ರೂ ಉತ್ತರ ಏನು ಸುಲಭಕ್ಕೆ ಸಿಗಲ್ಲ, ಕಷ್ಟ ಇದೆ. ಇವೆಲ್ಲ ತಾಕಲಾಟಗಳ ನಡುವೆ, ಕಷ್ಟದ ನಡುವೆ ಒಂದು ಪತ್ರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಈ ತರದ ದಿನಪತ್ರಿಕೆಗಳನ್ನು ತಂದು ಅದಕ್ಕೆ ಬೇಕಾಗಿರುವಂತ ಸಂಪನ್ಮೂಲವನ್ನು ಕ್ರೋಢೀಕರಿಸಿ, ಸುಲಭ ಇಲ್ಲ ಮಿತ್ರರೇ ಈ ಕೆಲಸ ಇಲ್ಲ, ಅತ್ಯಂತ ಕಠಿಣವಾಗಿರುವಂತಹ ಈ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅವರ ಕೆಲಸಕ್ಕೆ ಜಯ ಸಿಗಲಿ. ಅವರ ಕೆಲಸಕ್ಕೆ ಜಯ ಸಿಗಲಿ ಅಂತಂದ್ರೆ ಅದು ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ. ಈ ಪ್ರಯತ್ನ ಯಶಸ್ವಿ ಆಯಿತು ಅಂತಂದ್ರೆ ರಾಷ್ಟ್ರದ ಸ್ವಾಭಿಮಾನ ಜಾಗೃತಿಯಲ್ಲಿ ಇದು ದೊಡ್ಡ ಪ್ರಯತ್ನ ಅನ್ನೋ ಕಾರಣಕ್ಕೋಸ್ಕರ ಯಶಸ್ಸು ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆ ಯಶಸ್ಸು ಸಿಗುವಂತೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಭಾರತೀಯ ಸಂಸ್ಕೃತಿ ಇಷ್ಟೆಲ್ಲ ಹೇಳುವಾಗಲೂ ನನಗೂ ಒಂದು ಹೆದರಿಕೆ ಇರುತ್ತೆ, ಏನಪ್ಪಾ ನಮ್ಮ ಕಾಲದಲ್ಲಿ ಹೋಗೇ ಬಿಡುತ್ತಾ ಅಂತ. ಆದ್ರೆ ಈ ಸಂಸ್ಕೃತಿ ಏನಾದ್ರು ವಿವೇಕಾನಂದನ ಈ ಪ್ರಶ್ನೆ ಕೇಳ್ತಾರೆ, ನಾನು ಹೇಳಿದೆ, ಸ್ವಾಮೀಜಿನೇ ಹೇಳ್ತಾರೆ, ಶಾಲ್ ಇಂಡಿಯಾ ಡೈ ಅಂತ ಕೇಳ್ತಾರೆ ಯಾರೋ ಒಂದು ಪ್ರಶ್ನೆ. ಭಾರತ ಸಾಹಿತ್ಯ, ನನಗೆ ಈ ಟೈಟಲ್ ನೋಡಿದಾಗ ಗಾಬರಿ ಆಗ್ಬಿಡ್ತು. ಏನು ಹೇಳ್ತಾರಪ್ಪ ಸ್ವಾಮೀಜಿ, ಸತ್ಯ ಹೋಗುತ್ತೆ ಅಂತಂದ್ರೆ ಇನ್ನು ನಾವೇನು ಕೆಲಸ ಮಾಡಿ. ಸ್ವಾಮೀಜಿಯ ಮಾತಿನ ಮೇಲೆ ವಿಶ್ವಾಸ ಇದೆ, ಪ್ರವಾದಿ ಸದೃಶ ಮಾತುಗಳವ್ರದ್ದು, ಋಷಿ ಸದೃಶ ವಾಣಿ, ಅವ್ರು ಹೇಳಿದ್ರೆ ಏನಪ್ಪಾ ಆಗುತ್ತೆ ಅಂತ. ವಿವೇಕಾನಂದ ಹೇಳ್ತಾರೆ, ನೋ ಇಂಡಿಯಾ ಶಾಲ್ ನೆವರ್ ಡೈ ಅಂತಂದು ಏನು ಹೇಳ್ತಾರೆ ಅಂತಂದ್ರೆ, ಭಾರತ ಏನಾದರೂ ಸತ್ತೋಯ್ತು ಅಂತಂದ್ರೆ ಜಗತ್ತೇ ಬದುಕಲ್ಲ, ಹೀಗಾಗಿ ಜಗತ್ತು ಉಳಿಬೇಕು ಅಂದ್ರೆ ಭಾರತ ಉಳಿಬೇಕಾಗಿದೆ, ಹೀಗಾಗಿ ಭಾರತ ಸಾಯಲ್ಲ ಅಂತ. ಏನ್ ಅದ್ಭುತವಾಗಿರುವಂತ ಮಾತು. ನನಗೆ ಆವಾಗ ಅನ್ಸುತ್ತೆ, ಜಗತ್ತು ಉಳಿಬೇಕು ಅಂದ್ರೆ ನಾವು ಉಳಿಬೇಕಾಗಿರೋದು ಅಗತ್ಯವೇ ಆಗಿರೋದ್ರಿಂದ ಭಗವಂತನ ಅದ್ಭುತವಾಗಿರುವಂಥ ಶಕ್ತಿ ನಮ್ಮೆಲ್ಲರ ಮೂಲಕ ಕೆಲಸ ಮಾಡಿಸ್ತಾ ಸಂಸ್ಕೃತವನ್ನು ಉಳಿಸುತ್ತೆ, ಸಂಸ್ಕೃತಿಯನ್ನು ಉಳಿಸುತ್ತೆ, ಈ ಭಾರತವನ್ನು ಉಳಿಸುತ್ತೆ ಅಂತ. ಆದರೆ ಭಗವಂತನೆದುರಿಗೆ ತಮ್ಮನ್ನ ತಾವು ಆಯುಧವಾಗಿಸಿಕೊಳ್ಳಲಿಕ್ಕೆ ಸಮರ್ಪಿಸಿಕೊಳ್ಳಬಲ್ಲಂತ ತರುಣ ತರುಣಿಯರು, ಜೀವನವನ್ನು ಕೊಡಬಲ್ಲಂಥವ್ರು ಬೇಕಾಗಿದ್ದಾರಲ್ಲ, ಅಂಥವರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಷ್ಟು ಈ ರಾಷ್ಟ್ರ ಬಲುಬೇಗ ನಿರ್ಮಾಣವಾಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ಪಥದ ಹತ್ತಿರದಲ್ಲಿದ್ದೀವಿ. ನಿಸ್ಸಂಶಯವಾಗಿ ಭಾರತ ಜಗತ್ತಿನ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನಂತೂ ಭಾವಿಸ್ತಾ ಅತ್ಯಂತ ಪ್ರೀತಿಯಿಂದ ಕರೆದಿರುವಂಥ ಎಲ್ಲರಿಗೂ ಶ್ರದ್ಧೆಯಿಂದ ಆಲಿಸ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವಂದೇ ಮಾತರಂ.